Lakshmi, Saraswati and Govind resides in the top, middle and bottom of the palms respectively. Look at your palms in the morning and take their blessings. ಮಾನವನನ್ನು ಸೃಷ್ಟಿಸುವುದು ದೇವರ ಧರ್ಮ. ಆ ಮಾನವನನ್ನು ಉತ್ತಮನನ್ನಾಗಿ ಪರಿವರ್ತಿಸುವುದು ಗುರುವಿನ ಧರ್ಮ. ಈ ಪರಿವರ್ತನೆ ಆದಿ ತೋರಿಸುವ ಗುರುಗಳಿಗೆ ವಂದನೆ. Good evening everyone. A warm welcome to our dignitaries, parents, well-wishers, teachers, our superstar students whose hard work has brought this evening to life. Myself, Vidya Raikar, and my co-host Asha S. We heartily welcome you all on behalf of Shri Neelkanteshwar Public School for our annual day celebration. 2024-25ನೇ ಸಾಲಿನ ಶೈಕ್ಷಣಿಕ ವರ್ಷದ ಸನ್ಮಾನ ಹಾಗೂ ಪ್ರತಿಭೋತ್ಸವ ಸಮಾರಂಭಕ್ಕೆ ಈ ಮುಸ್ಸಂಜೆಯ ಸಮಯದಲ್ಲಿ ಸೇರಿರುವ ಪೋಷಕರಿಗೂ ನನ್ನ ಮುದ್ದು ಮಕ್ಕಳಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ಆದರದ ಸ್ವಾಗತ ಸುಸ್ವಾಗತ. Prayer is not asking, it is a longing of the soul. It is both an incredible expression of faith and a humble gesture of surrender towards the divine. It is time to connect our spirit with the higher power, to seek blessings, guidance and wisdom. Let's all take a moment, close our eyes and bring ourselves to a calm and a peaceful state. ಉಳ್ಳವರು ಶಿವಾಲಯವನ್ನು ಮಾಡುವರಯ್ಯ, ನಾನೇನ ಮಾಡಲಿ ಬಡವನಯ್ಯ, ಎನ್ನ ಕಾಲೇ ಕಂಬ ಶಿರವೇ ವನ್ನ ಕಳಸವಯ್ಯ ಎಂಬ ಜಗಜ್ಯೋತಿ ಬಸವಣ್ಣನವರ ಅರ್ಥಪೂರ್ಣ ವಚನದಂತೆ ತಮ್ಮ ಭಕ್ತಿಗೀತೆಯೊಂದಿಗೆ ಈ ಕಾರ್ಯಕ್ರಮಕ್ಕೆ ವಿದ್ಯುಕ್ತ ಚಾಲನೆಯನ್ನು ನೀಡಲಿದ್ದಾರೆ ರೂಪಾ ಮೇಡಮ್, ಶಾರದಾ ಮೇಡಮ್ ಹಾಗೂ ದುರ್ಗಾ ಭಾರತಿ ಮ್ಯಾಮ್. I would like to call upon Rupa ma'am, Sharda ma'am and Durga Bharti ma'am on the stage to pray for the well-bringing. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಧಿಮಿ 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 ನಾಟ್ಯ ಸ್ವರೂಪ, ನಿಮಗಿದು ಅರ್ಪಣೆ ಭಕ್ತಿಯ ರೂಪ. ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ, ಹೇ ಪ್ರಭು ನಿಮಗಿದು ನಮ್ಮ ನಮಸ್ಕಾರ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ನಗುಮುಗದಿಂದ ಜಗವನ್ನು ನೋಡುತ್ತಾ ಮಂದಹಾಸನಲ್ಲಿ ಕುಳಿತಿಹ ದೇವ, ಅಭಯವ ಹಸ್ತವ ನೀಡಿ ಚೈತನ್ಯವ, ಅಭಯವ ಹಸ್ತವ ನೀಡಿ ಚೈತನ್ಯವ. ಭವ್ಯಮೂರ್ತಿ ಹೇ ಗಣನಾಥ, ಭವ್ಯಮೂರ್ತಿ ಹೇ ಗಣನಾಥ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ. ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ, ಸಡಗರದಿಂದ ತೋರಣ ಕಟ್ಟಿ ಭಕ್ತಿ ಭಾವದಿ ದೀಪವ ಹಚ್ಚಿ, ಪಂಚಕ ಜಾಯ ನೈವೇದ್ಯ ಬಿಟ್ಟು ಕರ್ಪೂರದಾರತಿ ನಿನಗೆ ಬೆಳಗಿ, ಕರ್ಪೂರದಾರತಿ ನಿನಗೆ ಬೆಳಗಿ. ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ, ಜಯ ಜಯ ಎನ್ನೋಣ ಗಣಪಗೆ ಪೂಜೆಯ ಮಾಡೋಣ. ಶರಣು ಶರಣು ಗಣಪ, ಶರಣು ಶರಣು ಗಣಕ, ಶರಣು ಶರಣು ಗಣಪ, ಶರಣು ಶರಣು ಗಣಕ. ಓಂಕಾರನಾದ ಪ್ರಿಯ ಹೇ ಗಣಪ, ಸಾಕಾರ ವಂದನೆ ಹೇ ಗಣಪ, ಹೇ ಗಣಪ, ಹೇ ಗಣಪ. ಥ್ಯಾಂಕ್ ಯು. Thank you ma'am for bringing a divine movement. ಪ್ರಾರ್ಥನಾ ಗೀತೆಯನ್ನು ಸಲ್ಲಿಸಿದಂತಹ ಸಹಶಿಕ್ಷಕರಿಗೆ ಧನ್ಯವಾದಗಳು. Speech is power. Speech is to pursue, to convert and to compel. So to acknowledge the presence of some of our guests, I would like to invite the strength of our school who have lots of patience and calmness, our HM Vishalakshmi ma'am, to welcome the gathered guests.
ಹಚ್ಚೋಣ ಪ್ರೀತಿಯ ಅಣತೆ, ನಮ್ಮ ಮನೆಗಳ ಪ್ರೀತಿಯ ಆದರತೆ, ಅತಿಥಿ ಸತ್ಕಾರವೇ ನಮ್ಮ ಆದ್ಯತೆ, ಅದಕ್ಕಾಗಿ ಸ್ವಾಗತದ ಮುನ್ನುಡಿಯ ಗೀತೆ. ಈ ಸಮಾರಂಭದಲ್ಲಿ ಅತಿಥಿ ಮಹೋದಯರನ್ನು ಸ್ವಾಗತಿಸಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯರಾದ ಶ್ರೀಮತಿ ವಿಶಾಲಕ್ಷಮ್ಮನವರು. ಗುರು ಎಂದರೆ ವ್ಯಕ್ತಿಯಲ್ಲ, ಒಂದು ಶಕ್ತಿ. ಅಜ್ಞಾನದ ಕತ್ತಲೆಯ ಕಳೆದು ಸುಜ್ಞಾನದೆಡೆಗೆ ಕರೆದುಕೊಂಡು ಹೋಗುವ ಶಬ್ದವೇ ಗುರು ಎಂದು ಹೇಳುತ್ತಾ 2024-25ನೇ ಸಾಲಿನ ಸನ್ಮಾನ ಹಾಗೂ ಪ್ರತಿಭೋತ್ಸವ ಸಮಾರಂಭದ ಕಾರ್ಯಕ್ರಮಕ್ಕೆ ಆದರದ ಸ್ವಾಗತವನ್ನು ಕೋರುತ್ತಾ ನಮ್ಮ ಪರಮ ಪೂಜ್ಯ ಶ್ರೀ ಬಸವಪ್ರಭು ಸ್ವಾಮೀಜಿಯವರು ವಿರಕ್ತ ಮಠ ದಾವಣಗೆರೆ ಈ ಒಬ್ಬ ಮಹಾನ್ ವ್ಯಕ್ತಿಯ ಸ್ವಾಮೀಜಿಯವರನ್ನು ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಶಿಕ್ಷಕ ವೃಂದದವರ ಪರವಾಗಿ ನಾನು ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಸನ್ಮಾನ್ಯ ಶ್ರೀ ಹನುಮಂತಪ್ಪನವರು ನಗರಸಭೆ ಸದಸ್ಯರು ಹರಿಹರ, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಶಿಕ್ಷಕ ವೃಂದದವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ MN ಆವ್ನೂರ್ ಪ್ರಾಂಶುಪಾಲರು JS ಆವ್ನೂರ್ PU ಕಾಲೇಜ್ ಹರಿಹರ, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಶಿಕ್ಷಕ ವೃಂದದವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಡಾಕ್ಟರ್ ಬಸವರಾಜಪ್ಪನವರು ಕಾರ್ಯದರ್ಶಿ ಜ್ಞಾನದೀಪ ಪಬ್ಲಿಕ್ ಸ್ಕೂಲ್ ದಾವಣಗೆರೆ, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಶಿಕ್ಷಕ ವೃಂದದವರ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀಯುತ R ಶಿವಕುಮಾರ್ ಶೆಟ್ಟಿ ಸರ್ ಅವರು ಗೌರವ ಅಧ್ಯಕ್ಷರು ಶ್ರೀ ನೀಲಕಂಠೇಶ್ವರ ಪಬ್ಲಿಕ್ ಸ್ಕೂಲ್ ಹರಿಹರ ದಾವಣಗೆರೆ, ಇವರಿಗೂ ಸಹ ನಮ್ಮ ಶಿಕ್ಷಕ ವೃಂದದವರ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ಶ್ರೀಮತಿ AD ರಾಜಮಣಿ ನರ್ಸಿಂಗ್ ಆಫೀಸರ್ CG ಆಸ್ಪತ್ರೆ ದಾವಣಗೆರೆ, ಇವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಶಿಕ್ಷಕ ವೃಂದದವರ ಪರವಾಗಿ ಆದರದ ಸ್ವಾಗತವನ್ನು ಕೋರುತ್ತೇನೆ. ಅದೇ ರೀತಿಯಾಗಿ ನಮ್ಮ ಪೋಷಕರ ವರ್ಗದಲ್ಲಿ ಸೇರಿರುವಂತಹ ಗಂಗಾಧರಪ್ಪ ಗುತ್ತೂರ್, ಇವರಿಗೂ ಸಹ ನಮ್ಮ ಶಿಕ್ಷಕ ವೃಂದದವರ ಪರವಾಗಿ ನಮ್ಮ ಸಂಸ್ಥೆಯ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಾಗರಾಜ್ MP ಪ್ರಿನ್ಸಿಪಾಲರಾಗಿರುವಂತಹ ನಮ್ಮ ಪೋಷಕ ವೃಂದದವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ಶಿಕ್ಷಕ ವೃಂದದವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಇದೇ ರೀತಿಯಾಗಿ ನಮ್ಮ ಆಡಳಿತ ಮಂಡಳಿಯ ಸದಸ್ಯರಿಗೂ ಹಾಗೂ ಶಿಕ್ಷಕ ವೃಂದದವರಿಗೂ ಬೋಧಕೇತರ ವರ್ಗದವರಿಗೂ ಮತ್ತು ನನ್ನ ಮುದ್ದು ಮಕ್ಕಳಿಗೂ ಮತ್ತು ಊರಿನ ಗ್ರಾಮಾಂತರದಿಂದ ಬಂದಿರುವಂತಹ ಎಲ್ಲ ಹಳ್ಳಿಗಳಿಂದನೂ ಬಂದಿರುವಂತಹ ಪೋಷಕ ವೃಂದದವರಿಗೂ ಸಹ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ನಮ್ಮ ವೈಯಕ್ತಿಕವಾಗಿಯೂ ನಾನು ಸ್ವಾಗತವನ್ನು ಕೋರಲು ಬಯಸುತ್ತೇನೆ. ಧನ್ಯವಾದಗಳು. Light a lamp of happiness to enjoy the pain of your heart. Light a lamp of kindness to burn the fear of animal. No matter how little their light is, but they can still light up your world. With this thought, let us begin by giving a tribute to Mother Saraswati, the goddess of knowledge. ಹಚ್ಚೋಣ ಜ್ಞಾನದ ದೀಪವನ್ನು, ಹೋಗಲಾಡಿಸೋಣ ಅಂಧಕಾರವನ್ನು, ಬೆಳಗಿಸೋಣ ಮನೆಗಳ ಪ್ರೀತಿಯ ಬೃಂದಾವನವನ್ನು, ಒಗ್ಗಟ್ಟಿನ ಬಲವನ್ನು ಜಗಕ್ಕೆ ತೋರಿಸೋಣ. ದೀಪದಿಂದ ದೀಪ ಬೆಳಗುವಂತೆ ಪ್ರೀತಿಯಿಂದಲೇ ಪ್ರೀತಿಯನ್ನು ಹರಡುವುದು ಅಂತ ಹೇಳುತ್ತಾ ಈ ಕಾರ್ಯಕ್ರಮದ ಮುಖ್ಯ ಘಟ್ಟ ಉದ್ಘಾಟನೆ. ಈ ಉದ್ಘಾಟನಾ ಸಮಾರಂಭವನ್ನು ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರು ದೀಪ ಬೆಳಗಿಸುವುದರ ಮೂಲಕ ನೆರವೇರಿಸಬೇಕಾಗಿ ವಿನಂತಿಸಿಕೊಳ್ಳುತ್ತೇನೆ. We would like to welcome all the dignitaries to light the lamp and formally initiate the program. ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಗಣ್ಯರಿಗೆ ಧನ್ಯವಾದಗಳು.
Thank you guests for leading this auspicious beginning with the luminous starts. Now let's move towards the annual reports. It's not the mistake that matters. It is how you deal with it, what you learn from it and how you apply it. The annual report is our journey from then to represent the achievements carried out during the academic year. When the school annual report is presented, it is a great treat for our eyes. Now I would like to call upon Rupa ma'am to give us the annual report of this year. ಸಾಧನೆಗೆ ಮಾರ್ಗ ತೋರಿಸುವುದು ಕನಸು, ಆದರೆ ದಾರಿ ಮುಗಿಸೋದು ಪರಿಶ್ರಮ. ಆಗು ಹೋಗುಗಳ ಉನ್ನತ ಪ್ರಗತಿಯ ಸಿಂಹಾವಲೋಕನ, ವರ್ತಮಾನದೊಂದಿಗೆ ಭವಿಷ್ಯದ ಸಂಕಲನ. ಈ ನಮ್ಮ ವರದಿ ವಾಚನವನ್ನು ಓದಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹಶಿಕ್ಷಕಿಯಾದ ರೂಪಾ ಮೇಡಮ್ ರವರು. ಗುಡ್ ಈವ್ನಿಂಗ್. ವಿದ್ಯೆ ಎಂಬುದು ಸಾಗರ, ಈಜಲು ಬಲು ಬೇಸರ, ಈಜಿದಡ ಸೇರಿದರೆ ಸಿಗುವುದು ಸುಖ ಸಾಗರ ಎನ್ನುವ ಹಾಗೆ ಶ್ರೀ ನೀಲಕಂಠೇಶ್ವರ ಪಬ್ಲಿಕ್ ಸ್ಕೂಲು ಶ್ರೀಮತಿ ದಿವಂಗತ ಶ್ರೀತಮ್ಮನವರ ಕೃಪಾ ಆಶೀರ್ವಾದದೊಂದಿಗೆ ಈ ಸಂಸ್ಥೆಯು ನಡೆಯುತ್ತಿದೆ. ಅಧ್ಯಕ್ಷರಾದ ಶಿಕ್ಷಣ ಕನಸು ಯಶಸ್ಸು ಜೀವನ ಎಂದು ಹೇಳುತ್ತಾ ಅಧ್ಯಕ್ಷರಾದ ಶಿವಕುಮಾರ್ ಶೆಟ್ಟಿ ಸರ್ ಅವರು ಸತತ ಪರಿಶ್ರಮದಿಂದ 11 ವರ್ಷಗಳಿಂದ ಈ ಸಂಸ್ಥೆಯನ್ನು ನಡೆಸಿಕೊಂಡು ಬಂದಿದ್ದಾರೆ. ಇದನ್ನು 2015-16ನೇ ಸಾಲಿನಲ್ಲಿ ಪ್ರಾರಂಭಗೊಂಡು ಶಿಕ್ಷಣ ಇದ್ದವನು ಜಗತ್ತನ್ನೇ ಗೆಲ್ಲಬಲ್ಲ ಎನ್ನುವ ರೀತಿಯಲ್ಲಿ ಮಕ್ಕಳನ್ನು ಪ್ರೇರೇಪಿಸುವಂತಹ ನಮ್ಮ ಶಾಲೆ ಆಗಿದೆ. ನಾಳೆ ಎಂಬುದು ಶತ್ರು, ಇವತ್ತೇ ಎಂಬುದು ಸಂಬಂಧಿಕರು, ಈಗ ಎಂಬುದೇ ಮಿತ್ರ ಎಂದು ಈ ಕ್ಷಣ ಎಂಬುದೇ ಜೀವನ ಅಂತ ಶ್ರೀ ನೀಲಕಂಠೇಶ್ವರ ಎಜುಕೇಷನಲ್ ಟ್ರಸ್ಟ್ ಅವರ ಹರಿಹರ ಎಂದು ಹೇಳುತ್ತಾ ಸಂಸ್ಥೆಯ ಎಲ್ಲ ರೀತಿಯ ವೃತ್ತಿಪರ ಶಿಕ್ಷಣಗಳನ್ನು ಹಮ್ಮಿಕೊಂಡು ನಮ್ಮ ಜನಸಾಮಾನ್ಯರಿಗೆ ಉತ್ತೇಜನವಾಗಿದೆ. ಸ್ವಂತ ಕಟ್ಟಡ, ವಾಹನ ಸೌಲಭ್ಯ, ನುರಿತ ಶಿಕ್ಷಕರಿಂದ ಸಿಬ್ಬಂದಿ ವರ್ಗ ಹಾಗೂ ಬೋಧಕೇತರ ಸಿಬ್ಬಂದಿ ವರ್ಗ ಮತ್ತು ಅನೇಕ ರೀತಿಯ ಸಂಪನ್ಮೂಲಗಳನ್ನು ಒಳಗೊಂಡಿದೆ. ಅದೇ ರೀತಿ ಕಂಪ್ಯೂಟರು, ಯೋಗ, ಧ್ಯಾನ, ಕರಾಟಿ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಒಳಗೊಂಡಿದೆ. ಒಬ್ಬ ಗುರು ಇಡೀ ಜಗತ್ತನ್ನೇ ಬದಲಾಯಿಸುತ್ತಾನೆ ಎನ್ನುವ ಹಾಗೆ ನಮ್ಮ ಶಾಲೆ ಅನೇಕ ಮಕ್ಕಳಲ್ಲಿ ಬದಲಾವಣೆಯನ್ನು ಮೂಡಿಸಿದೆ. 2024-25ನೇ ಸಾಲಿನ 27/5/24ರಂದು ಪ್ರಾರಂಭಗೊಂಡು ನಮ್ಮ ಉತ್ತಮ ಪುಸ್ತಕಗಳನ್ನು 100 ಸ್ನೇಹಿತರಿಗೆ ಸಮಾನ ಎನ್ನುವ ಹಾಗೆ ಪಠ್ಯಪುಸ್ತಕಗಳು ಬೋಧನೆಯ ಮೂಲಕ ಮಾಡುತ್ತೇವೆ. ಅದೇ ವಿದ್ಯೆ ಎಂಬುದು ಹೂಗಳು, ಗುರುಗಳು ಅದರ ಸುಗಂಧ, ವಿದ್ಯಾರ್ಥಿಗಳೇ ಅದರ ದುಂಬಿಗಳು ಎನ್ನುವ ಹಾಗೆ ಈ ಶಾಲೆಯು ಸುಮಧುರವಾದ ಶಿಕ್ಷಣವನ್ನು ನೀಡುತ್ತದೆ. ಈ ಶಿಕ್ಷಣದ ಮೂಲಕ ಅನೇಕ ರೀತಿಯ ಪರೀಕ್ಷೆಗಳನ್ನು ನೆರವೇರಿಸಲಾಗುತ್ತದೆ. ಸೋಲುವ ಹಾಗಿದ್ದರೆ ತಾಯಿಯ ಮಮತೆಗೆ ಸೋಲು, ಗೆಲ್ಲುವ ಹಠವಿದ್ದರೆ ಪ್ರಕೃತಿಯ ಮಾತೆಗೆ ಗೆಲ್ಲು ಎನ್ನುವ ಹಾಗೆ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಿದ್ದೇವೆ. ನಮ್ಮ ಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ವಿಶಾಲಾಕ್ಷಮ್ಮನವರು ಮತ್ತು ಸಂಸ್ಥೆಯ ಅಧ್ಯಕ್ಷರಾದ ಶಿವಕುಮಾರ್ ಶೆಟ್ಟಿ ಸರ್ ಅವರು ಉಪಸ್ಥಿತಿಯಲ್ಲಿದ್ದು ಸಸಿ ನೆಡುವುದರ ಮೂಲಕ ಪರಿಸರದ ಬಗ್ಗೆ ತಿಳಿಸಿದರು. ಜ್ಞಾನಕ್ಕೆ ಯೋಗ, ಅಜ್ಞಾನಕ್ಕೆ ರೋಗ, ಸ್ನೇಹಕ್ಕೆ ಶಕ್ತಿ, ದ್ವೇಷಕ್ಕೆ ಆಸಕ್ತಿ ಎನ್ನುವ ಹಾಗೆ ಜೂನ್ 21ರಂದು ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯನ್ನು ನಾವು ಆಚರಿಸಿದೆವು. ನಡೆಯುವ ದಾರಿ ಇದೆ, ಪಡೆದರೆ ಸುಖವಿದೆ, ಓದಿದರೆ ಜೀವನವಿದೆ ಎನ್ನುವ ಹಾಗೆ ಜುಲೈ ತಿಂಗಳಲ್ಲಿ ಕಿರು ಪರೀಕ್ಷೆಯನ್ನು ನಡೆಸಲಾಯಿತು. ನಮ್ಮ ರಾಷ್ಟ್ರಧ್ವಜ ಹಾರುತ್ತಿರುವುದು ಗಾಳಿಯಿಂದಲ್ಲ, ನಮ್ಮ ಸೈನಿಕರ ಉಸಿರಿನಿಂದ ಎನ್ನುವ ಹಾಗೆ ನಾವು ಆಗಸ್ಟ್ 15ರಂದು ಸ್ವತಂತ್ರ ದಿನಾಚರಣೆಯನ್ನು ಸಡಗರ ಸಂಭ್ರಮದಿಂದ ಆಚರಿಸಿದೆವು. ಪ್ರತಿ ತಿಂಗಳು ಸಂಭ್ರಮ ಶನಿವಾರ ಎನ್ನುವ ಹಾಗೆ ಕ್ರಾಫ್ಟು, ಡ್ರಾಯಿಂಗು, ಜಾನಪದ ನೃತ್ಯ, ಆಶುಭಾಷಣ ಸ್ಪರ್ಧೆ ಏರ್ಪಡಿಸಿ ಶಿಕ್ಷಕರು ಈ ವಿಷಯದ ಬಗ್ಗೆ ಮಕ್ಕಳಿಗೆ ಅರಿವು ಮೂಡಿಸಿದರು. ಮುಗ್ಧ ಮನಸ್ಸಿನಲ್ಲಿ ಅಕ್ಷರ ಬಿತ್ತಿ ಮಕ್ಕಳ ಭವಿಷ್ಯಕ್ಕೆ ಬೆಳಕನ್ನು ಚೆಲ್ಲಿ ಸುಂದರ ನಾಡು ಕಟ್ಟುವ ಶಿಲ್ಪಿಗಳೇ ಶಿಕ್ಷಕರು ಎನ್ನುವ ಹಾಗೆ ಸೆಪ್ಟೆಂಬರ್ 5ರಂದು ಶಿಕ್ಷಕರ ದಿನಾಚರಣೆಯ ಪ್ರಯುಕ್ತ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಅವರ ಸಾಧನೆಗಳ ಬಗ್ಗೆ ತಿಳಿಸಿದೆವು. ದಯಮಾಡಿ LKG UKG ಮಕ್ಕಳು ಸ್ವಲ್ಪ ಸೈಲೆಂಟ್. ಹಾಯ್ 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 ಜಾನ್ರು ಕಂಡ್ರ, ನೀವೆಲ್ಲರೂ ಸೈಲೆಂಟ್ ಆಗಿರ್ತೀರಾ? ಸೈಲೆಂಟ್ ಆಗಿದ್ರೆ ಒಂದ್ಸಾರಿ ಜೋರು ಚಪ್ಪಾಳೆ ಒಂದ್ಸಾರಿ. ನಿಮ್ಮ ಗುರಿಯನ್ನು ಸಾಧಿಸುವಲ್ಲಿ ನೀವು ವಿಫಲವಾದರೆ ತಂತ್ರಗಳನ್ನು ಬದಲಾಯಿಸಿ ಗುರಿಯನ್ನಲ್ಲ. ಆಗಸ್ಟ್ 26ರಂದು LKG ಮತ್ತು UKG ಮಕ್ಕಳು ರಾಧಾಕೃಷ್ಣೆಯರ ವೇಷವನ್ನು ಹಾಕಿಕೊಂಡು ಕೃಷ್ಣನ ಹಾಡಿಗೆ ಹೆಜ್ಜೆಗಳನ್ನು ಹಾಕಿದರು. ಎಲ್ಲರೂ ವಿಘ್ನೇಶ್ವರನು ಆಯುಷ್ಯ, ಆರೋಗ್ಯ, ಐಶ್ವರ್ಯವನ್ನು ಕರುಣಿಸಲಿ ಎಂದು ನಿಮ್ಮೆಲ್ಲರ ಸನ್ಮಾರ್ಗವನ್ನು ಉಂಟು ಮಾಡಲಿ ಎಂದು ಬೇಡುತ್ತಾ ಸಡಗರ ಸಂಭ್ರಮದಿಂದ ಸೆಪ್ಟೆಂಬರ್ 7ರಂದು ಗಣೇಶನನ್ನು ತಂದು ಪ್ರತಿಷ್ಠಾಪಿಸಿ ಮಕ್ಕಳಿಗೆ ಪ್ರಸಾದ ಕೊಡುವುದರ ಮೂಲಕ 5ನೇ ದಿನದಂದು ತುಂಗಭದ್ರಾ ನದಿಯಲ್ಲಿ ವಿಸರ್ಜಿಸಲಾಯಿತು.
ಸೆಪ್ಟೆಂಬರ್ 23 ಮತ್ತು 28ರವರೆಗೆ SA1 ಪರೀಕ್ಷೆಯನ್ನು ನಡೆಸಲಾಗಿದೆ. ನಾವು ಏನು ಮಾಡುತ್ತೇವೆ ಎನ್ನುವುದಕ್ಕಿಂತ ನಮ್ಮೊಂದಿಗೆ ಕೊನೆಗೊಳ್ಳುತ್ತದೆ ಎಂಬುದು ಇತರರಿಗೂ ಏನು ಮಾಡುತ್ತೇವೆ ಎಂಬುದು ಶಾಶ್ವತವಾಗಿರುತ್ತದೆ ಎಂದು ಈ ತತ್ವವನ್ನು ಸಾರುತ್ತಾ ಅಕ್ಟೋಬರ್ 2ರಂದು ಗಾಂಧಿ ಜಯಂತಿಯನ್ನು ಆಚರಿಸಿದೆವು. ನಂತರ ದಸರಾ ರಜೆಯನ್ನು ನೀಡಲಾಯಿತು. ನಂತರ ಅದೇ ರೀತಿ ಅಕ್ಟೋಬರ್ 17ನೇ ತಾರೀಕಿನಂದು ವಾಲ್ಮೀಕಿ ಜಯಂತಿಯನ್ನು ಸಹ ಆಚರಿಸಲಾಯಿತು. ಅಕ್ಟೋಬರ್ 21ರಂದು ಪುನಃ ಶಾಲಾ ಪ್ರಾರಂಭಗೊಂಡು ಅಕ್ಟೋಬರ್ 30ರಂದು ರಾಷ್ಟ್ರೀಯ ಏಕತಾ ದಿನ ಎಂಬ ಪ್ರತಿಜ್ಞೆ ಮಾಡುವುದರ ಮೂಲಕ ರಾಷ್ಟ್ರದ ಏಕತೆಯನ್ನು ಮತ್ತು ಸಂಸ್ಕೃತಿಯನ್ನು ಕಾಪಾಡಲು ನಮ್ಮನ್ನು ನಾವು ಅರ್ಪಿಸಿಕೊಳ್ಳುತ್ತೇವೆ ಎಂದು ಪ್ರತಿಜ್ಞೆ ಮಾಡಿದೆವು. ಕಲಿಯೋಕೆ ಕೋಟಿ ಭಾಷೆ, ಆಡೋಕೆ ಒಂದೇ ಭಾಷೆ, ಕನ್ನಡ ಕನ್ನಡ ಕಸ್ತೂರಿ ಕನ್ನಡ ಎಂದು ಹಾಡುತ್ತಾ ನವೆಂಬರ್ 1ರಂದು ಕನ್ನಡ ರಾಜ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಿದೆವು. ಅಜ್ಞಾನಿಗಳೊಡನೆ ಅಧಿಕ ಸ್ನೇಹ ಮಾಡುವುದಕ್ಕಿಂತ ಸುಜ್ಞಾನಿಗಳೊಡನೆ ಜಗಳ ಮಾಡುವುದು ಲೇಸು ಎಂದು ಸಾರುತ್ತಾ ನವೆಂಬರ್ 18ರಂದು ಕನಕದಾಸ ಜಯಂತಿಯನ್ನು ಆಚರಿಸಿದೆವು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಎನ್ನುವ ಹಾಗೆ ಮಕ್ಕಳನ್ನು ಬೆಳೆಸುವ ವಿಧಾನ ನಮ್ಮ ದೇಶದ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂದು ಹೇಳಿದ ಚಾಚಾ ನೆಹರು ಅವರ ಹುಟ್ಟುಹಬ್ಬವನ್ನು ಮಕ್ಕಳು ಎಂದರೆ ಅವರಿಗೆ ತುಂಬ ಪ್ರೀತಿ. ಹಾಗಾಗಿ ಅವರ ಹುಟ್ಟುಹಬ್ಬವನ್ನು ಮಕ್ಕಳ ದಿನಾಚರಣೆ ಎಂದು ಆಚರಿಸಿದೆವು. ತೀರಿಸಲು ಸಾಧ್ಯವೇ ಇಲ್ಲ ತಂದೆ ತಾಯಿಯ ಋಣ ಎಂದು ಹೇಳಲು ನವೆಂಬರ್ 14ರಂದು ತೆರೆದ ಮನೆ ಕಾರ್ಯಕ್ರಮವನ್ನು ಮತ್ತು ನವೆಂಬರ್ 23ರಂದು ಗ್ರಾಮಾಂತರ ಪೊಲೀಸ್ ಠಾಣೆಗೆ 5 ಮತ್ತು 8ನೇ ತರಗತಿಯ ಮಕ್ಕಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಪ್ರಯತ್ನ ಎಂಬುದು ಅಧಿಕವಾದರೆ ಹಣೆ ಬರಹ ಕೂಡ ತನ್ನ ಶಿರವನ್ನು ಬಾಗುತ್ತದೆ ಎನ್ನುವ ರೀತಿಯಲ್ಲಿ ಹೇಳಿದ ಸಬ್ ಇನ್ಸ್ಪೆಕ್ಟರ್ ಅವರು ವಿವರವಾಗಿ ತಿಳಿ ಹೇಳಿ ಸಿಹಿ ಕೊಟ್ಟು ಕಳಿಸಿದರು. ಶಾಲಾ ವಾರ್ಷಿಕೋತ್ಸವದ ಪ್ರಯುಕ್ತ ಡಿಸೆಂಬರ್ 16ರಿಂದ 20ರವರೆಗೆ ಮಕ್ಕಳ ಅನೇಕ ಕ್ರೀಡಾಕೂಟಗಳನ್ನು ಹಮ್ಮಿಕೊಂಡಿದ್ದೇವೆ. ಇಂದಿನ ವರ್ಷದ ನೋವುಗಳನ್ನು ಕಹಿ ನೆನಪುಗಳನ್ನು ಮರೆತು ಈ ವರ್ಷವನ್ನು ಸಂತೋಷದಿಂದ ಕಳೆಯಿರಿ ಎಂದು ಹೇಳುತ್ತಾ ಹೊಸ ವರ್ಷದ ಶುಭಾಶಯಗಳನ್ನು ಕೋರುತ್ತಾ ಈ ಸಂಸ್ಥೆಯ ಅಧ್ಯಕ್ಷರಾದ ಶಿವಕುಮಾರ್ ಶೆಟ್ಟಿ ಸರ್ ಅವರು ಹಾಗೂ ಮನುಷ್ಯನಿಗೆ ಗಾಳಿಯಂತೆ ಕೋಪ, ಬೆಟ್ಟದಂತೆ ತಾಳ್ಮೆ ಇರಬೇಕು ಎನ್ನುವ ಹಾಗೆ ನಮ್ಮೆಲ್ಲರ ಆತ್ಮೀಯ ಮುಖ್ಯ ಶಿಕ್ಷಕಿಯಾದ ವಿಶಾಲಾಕ್ಷಮ್ಮನವರು ಸಹ ಕೇಕ್ ಕಟ್ ಮಾಡುವುದರ ಮೂಲಕ ಎಲ್ಲ ಮಕ್ಕಳಿಗೂ ಕೇಕ್ ಹಂಚುವುದರ ಮೂಲಕ ಹೊಸ ವರ್ಷವನ್ನು ಸಂತೋಷದಿಂದ ಬರಮಾಡಿಕೊಂಡೆವು. ಗುರುಗಳ ಆದೇಶದಂತೆ ಮಕ್ಕಳ ತಮ್ಮ ಪ್ರತಿಭೆಗಳನ್ನು ವಿಜ್ಞಾನ ಮತ್ತು ಕಲಾ ಪ್ರದರ್ಶನದ ಮೂಲಕ LKG ಮತ್ತು UKG ಮಕ್ಕಳು ಹಳ್ಳಿಯ ಸೊಗಡಿನ ಸೌಂದರ್ಯವನ್ನು ಪ್ರದರ್ಶಿಸಿದರು. ಜನವರಿ 4/1/25ರಂದು ಮಕ್ಕಳು ಜಾತಿ ಭೇದ ಭಾವವಿಲ್ಲದೆ ನಾವೆಲ್ಲರೂ ಒಂದೇ ಎಂಬ ಭಾವನೆಯೊಂದಿಗೆ ನಾವು ದೇಶಕ್ಕಾಗಿ ಶ್ರಮಿಸೋಣ ಎನ್ನುವ ಹಾಗೆ ಮಕ್ಕಳು ಒಂದುಗೂಡಿ ತಾಯಿ ನೀಡುವ ಪ್ರೀತಿ ಕೈತುತ್ತು, ತಂದೆ ನೀಡುವ ಪ್ರೀತಿ ಮುತ್ತುಗಳ ತಾಕತ್ತು ಎನ್ನುವ ಹಾಗೆ 21/25ರಂದು ಅವರಿಗೂ ಸಹ ವಾರ್ಷಿಕೋತ್ಸವದ ಅಂಗವಾಗಿ ಅನೇಕ ರೀತಿಯ ಆಟೋಟಗಳನ್ನು ಏರ್ಪಡಿಸಿದೆವು. ನಿಂಬೆಹಣ್ಣಿನಾಟ, ಮ್ಯೂಸಿಕಲ್ ಚೇರು, ರಂಗೋಲಿ ಸ್ಪರ್ಧೆ ಹೀಗೆ ಅನೇಕ ಆಟೋಟಗಳನ್ನು ಪೋಷಕರಿಗೂ ಆಡಿಸಿ ಅವರಿಗೂ ಸಹ ನಾವು ಬಹುಮಾನ ವಿತರಣೆಯನ್ನು ಮಾಡಿದೆವು. ಪ್ರತಿ ವರ್ಷದಂತೆ ವಾರ್ಷಿಕೋತ್ಸವದ ಅಂಗವಾಗಿ ಈ ವರ್ಷವೂ ದಿನಾಂಕ 25ರಂದು ಶನಿವಾರ ಪೋಷಕರಿಗೂ ಮತ್ತು ಮಕ್ಕಳಿಗೂ ಊಟದ ವ್ಯವಸ್ಥೆಯನ್ನು ಮಾಡಲಾಯಿತು. ವಿದ್ಯಾದಾನದ ಜೊತೆಗೆ ಅನ್ನದಾನವೂ ಶ್ರೇಷ್ಠ ಎನ್ನುವ ಹಾಗೆ ಭೋಜನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೆವು. ಭಾರತವು ಏಕತೆ ಮತ್ತು ವೈವಿಧ್ಯತೆಯೊಂದಿಗೆ ವಿಶ್ವವನ್ನು ಮುನ್ನಡೆಸಲಿ ಎಂದು ಆಶಿಸುತ್ತಾ 76ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಿದೆವು. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ವೇದಿಕೆಯಲ್ಲಿರ್ತಕ್ಕಂಥ ಗಣ್ಯರಿಗೂ ನನ್ನ ವಂದನೆಗಳು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. Thank you, ma'am. That was a hard job. From the report we can understand that our togetherness has proved its strength in all the field. ವರದಿ ವಾಚನವನ್ನು ವಿವರವಾಗಿ ಓದಿ ತಿಳಿಸಿಕೊಟ್ಟಂತಹ ಸಹಶಿಕ್ಷಕಿಯರಾದ ರೂಪಾ ಮೇಡಮ್ ರವರಿಗೆ ಧನ್ಯವಾದಗಳು. ಇದೀಗ ಆಗಮಿಸಿರುವಂತಹ ಶಿವಕುಮಾರ್ ಮಾಳಗಿ ಮನೆ ಸಂಸ್ಥಾಪಕರು VVC ಫೌಂಡೇಶನ್ ಮಿಟ್ಲಕಟ್ಟೆ ಇವರಿಗೆ ನಮ್ಮ ಸಂಸ್ಥೆಯ ಪರವಾಗಿ ಹಾಗೂ ಶಿಕ್ಷಕ ವೃಂದದವರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. Prize is what you play, value is what you get. With this prizeful saying, time to felicitate the talents of our students for their cheers and hard work in sports, education and even in different categories by our guests. ತಮ್ಮ ಮಾನಸಿಕ ಮತ್ತು ದೈಹಿಕ ಸಾಮರ್ಥ್ಯದ ಆಟೋಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಗೆಲುವನ್ನು ಸಂಭ್ರಮಿಸುತ್ತಿರುವ ಮಕ್ಕಳಿಗೆ ಗಣ್ಯರಿಂದ ಪ್ರೋತ್ಸಾಹ ಮತ್ತು ಬಹುಮಾನ ವಿತರಣೆ.
ಈಗ ಬಹುಮಾನ ವಿತರಣಾ ಪಟ್ಟಿಯನ್ನು ಓದಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಸಹ ಶಿಕ್ಷಕಿಯಾದ ಅಕ್ಷತಾ ಮೇಡಮ್ ರವರು. I would request Akshata ma'am and Durga Bharti ma'am to announce the prizes. Good evening everyone. Let's start prize distributions of Davangere School. Now I'll call you Davangere parents. Next ಇದೆ ಇರೋದು. ಬಹುಮಾನ ವಿತರಣೆ ಸ್ವೀಕರಿಸಿದ ಎಲ್ಲ ವಿದ್ಯಾರ್ಥಿಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳು. ಬಹುಮಾನ ವಿತರಣೆ ಮಾಡಿದಂಥ ವೇದಿಕೆ ಮೇಲಿರುವಂಥ ಎಲ್ಲ ಗುರುಗಳಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ ನಮ್ಮ ಶಾಲಾ ಎಲ್ಲ ಶಿಕ್ಷಕರ ಪರವಾಗಿ. ಎಲ್ಲ ಪೋಷಕರಿಗೂ ಧನ್ಯವಾದಗಳು. ಬಹುಮಾನ ಸ್ವೀಕರಿಸಿದಂಥ ಎಲ್ಲ ಪೋಷಕರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನ ಹೇಳ್ತಾ ಇದ್ದೇವೆ. ನಿಮ್ಮ ಮಕ್ಕಳ ಉಜ್ವಲ ಭವಿಷ್ಯಕ್ಕಾಗಿ ಶ್ರೀ ನೀಲಕಂಠೇಶ್ವರ ವಿದ್ಯಾಸಂಸ್ಥೆ ಎಲ್ಲ ಶಿಕ್ಷಕರು ನಾವಿದ್ದೇವೆ. ನಿಮ್ಮ ಮಕ್ಕಳಿಗೋಸ್ಕರ ನೀವು ಉಜ್ವಲ ಭವಿಷ್ಯಕ್ಕೆ ನಮ್ಮ ಶಾಲೆ ನೀಲಕಂಠೇಶ್ವರ ವಿದ್ಯಾಸಂಸ್ಥೆ ನಿರ್ವಹಿಸುವಂಥ ಎಲ್ಲ ಶಿಕ್ಷಕರಿಗೆ ಹೃದಯಪೂರ್ವಕವಾದ ಪ್ರಣಾಮಗಳನ್ನು ಸಲ್ಲಿಸ್ತಾ ಇದ್ದೇವೆ ಎಲ್ಲ ಪೋಷಕರ ಪರವಾಗಿ. ನಮ್ಮ ನಿಮ್ಮೆಲ್ಲರನ ಪ್ರೀತಿಯ ಗುರುಗಳು, ಎಲ್ಲ ಮಕ್ಕಳ ಮುದ್ದಿನ ಗುರುಗಳು ಅಂದರೆ ತಪ್ಪಾಗಲಾರದು, ಶ್ರೀ ಬಸವಪ್ರಭು ಮಹಾಗುರುಗಳವರ ಆಶೀರ್ವಚನ ಕಾರ್ಯಕ್ರಮ ನಿಮಗಾಗಿ, ನಿಮಗೋಸ್ಕರ ಒಂದ್ಸಾರಿ ಎಲ್ಲರೂ ಜೋರಾದ ಚಪ್ಪಾಳೆ ಒಂದ್ಸಾರಿ. ಗಣ್ಯರಾಗಿರುವಂತಹ ವಿಶ್ವಗುರು ಬಸವಣ್ಣನವರನ್ನು ಸ್ಮರಣೆ ಮಾಡಿಕೊಳ್ತಾ, ಮಹಾಜಂಗಮ ಜ್ಯೋತಿಗಳಾದ ಕರ್ತು ಮುರುಗೇಶರನ್ನು ಸ್ಮರಣೆ ಮಾಡಿಕೊಳ್ತಾ, ಅರಿವಿನ ಗುರುಗಳಾದ ಮುರುಘಾಶರಣರ ಪಾದಕ್ಕೆ ನಮಸ್ಕರಿಸುತ್ತಾ, ನೀಲಕಂಠೇಶ್ವರ ಎಜುಕೇಷನ್ ಟ್ರಸ್ಟ್ ವತಿಯಿಂದ ನೀಲಕಂಠೇಶ್ವರ ಪಬ್ಲಿಕ್ ಸ್ಕೂಲು 11ನೇ ವಾರ್ಷಿಕ ಸಮಾರಂಭ, ಪ್ರತಿಭೋತ್ಸವ ಸಮಾರಂಭ, ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವೂ ಇಲ್ಲಿ ಜರುಗ್ತಾ ಇದೆ. ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಸಂಸ್ಥೆಯ ಗೌರವ ಅಧ್ಯಕ್ಷರಾಗಿರುವಂತಹ ಆರ್ ಶಿವಕುಮಾರ್ ಶೆಟ್ಟಿಯವರಲ್ಲಿಯೂ ಹಾಗೂ ಈ ಸಂದರ್ಭದಲ್ಲಿ ಪಾಲ್ಗೊಂಡಿರುವಂತಹ ಹರಿಹರ ನಗರಸಭೆಯ ಸದಸ್ಯರಾದ ಹನುಮಂತಪ್ಪನವರಲ್ಲಿಯೂ ಹಾಗೂ ಪ್ರಾಂಶುಪಾಲರಾದ ಹಾವನೂರವರಲ್ಲಿಯೂ, ಜ್ಞಾನದೀಪ ಪಬ್ಲಿಕ್ ಸ್ಕೂಲಿನ ಕಾರ್ಯದರ್ಶಿಗಳಾದ ಡಾಕ್ಟರ್ ಬಸವರಾಜಪ್ಪ ಅವರಲ್ಲಿಯೂ, ಶಿವಕುಮಾರ್ ಮಾಳಗಿಮನೆಯವರಲ್ಲಿಯೂ, ಶ್ರೀಮತಿ ರೂಪಾ ಅವರಲ್ಲಿಯೂ ಹಾಗೂ ವೇದಿಕೆಯಲ್ಲಿರುವಂಥ ಎಲ್ಲ ಗಣ್ಯರು ಮತ್ತು ಭಾಗವಹಿಸಿರುವ ಎಲ್ಲ ಶರಣೆಯರು, ಮಕ್ಕಳು, ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ನಿಮ್ಮ ಗಮನ ನಿಮ್ಮ ಮಕ್ಕಳ ನೃತ್ಯದ ಕಾರ್ಯಕ್ರಮದ ಕಡೆಗೆ ಇದೆ, ನಮ್ಮ ಮಾತುಗಳ ಕಡೆ ಇಲ್ಲ ನಿಮ್ಮದು. ಯಾವಾಗ ಸ್ವಾಮಿಯವರು ಭಾಷಣ ಮುಗಿಸ್ತಾರೆ, ಯಾವಾಗ ಅತಿಥಿಗಳು ಭಾಷಣ ಮುಗಿಸ್ತಾರೆ, ಯಾವಾಗ ನಮ್ಮ ಮಕ್ಕಳ ಡ್ಯಾನ್ಸ್ ನೋಡೀವಿ ಅಂತ ಅವರಿಗೆಲ್ಲ ನೀವು ಚೆನ್ನಾಗಿ ಅಲಂಕಾರ ಮಾಡ್ಕೊಂಬಂದಿರಿ. ಅವರು ಟೀಚರ್ ಹೇಳಿರುವಂತಹ ಹೊಸ ಡ್ರೆಸ್ಸನ್ನು ಕೊಡಿಸ್ಕೊಂಬಂದಿರಿ. ಅವ್ರು ಹೆಂಗೆ ಡ್ಯಾನ್ಸ್ ಮಾಡ್ತಾರೆ ಅದನ್ನು ನೋಡ್ಬೇಕಂತ ನೀವು ಭಾಳ ಕಾತರದಿಂದ ಕಾಯ್ತಾ ಇದ್ದೀರಿ. ಇದು ಎಲ್ಲರಿಗೂ ಖುಷಿ ಕೊಡೋ ಕಾರ್ಯಕ್ರಮ. ಯಾಕಂದರೆ ಮಕ್ಕಳು ಅಂತಂದರೆ ಎಲ್ಲರಿಗೂ ಅಷ್ಟು ಪ್ರೀತಿ. ಈ ಮಕ್ಕಳ ಕಾರ್ಯಕ್ರಮ ಇದೆ ಅಂದರೆ ಹೌಸ್ಫುಲ್ ಕಾರ್ಯಕ್ರಮ ಇರುತ್ತೆ. ಅದೇ ಬರೀ ಭಾಷಣ ಐತೆ ಅಂದರೆ ಇಲ್ಲಿ ಯಾರೂ ಇರ್ತಿದ್ದೇ ಇಲ್ಲ. ಭಾಷಣ ಮಾಡೋರು ಮಾಡ್ಕೇಳಿ ಬಿಡಪ್ಪ, ನಮ್ಮದೇನು ಹೋಗೋದು, ಮನೆಗೆ ಇಲ್ಲೇ ಧಾರಾವಾಹಿ ನೋಡ್ಕೊಂಡು ಕೊಡೋಣ, ಬೇರೆ ಏನು ಮಕ್ಕಳ ಕಾರ್ಯಕ್ರಮ ನಮ್ಮ ಕಾರ್ಯಕ್ರಮ ಅಂತಂದು ನೀವೆಲ್ಲ ಖುಷಿಯಿಂದ ಬಂದಿದ್ದೀರಿ. ಆದರೆ ಈ ಕಾರ್ಯಕ್ರಮ ಬಿಟ್ಟು ಉಪನ್ಯಾಸ ಇದೆ, ಪ್ರವಚನ ಇದೆ, ಬರ್ರಿ ಅಂದರೆ ಯಾರೂ ಬರೋದಿಲ್ಲ. ಯಾಕಂದರೆ ಮಕ್ಕಳು ಪ್ರೀತಿ, ಮಕ್ಕಳು ಅಂದರೆ ಅಷ್ಟು ಇಷ್ಟ ಎಲ್ಲರಿಗೂ. ಅದಕ್ಕೆ ಇಂತಹ ಮಕ್ಕಳನ್ನು ನಾವು ಹೇಗೆ ಅವರನ್ನು ಮುಂದಿನ ಸಮಾಜಕ್ಕೆ ಕೊಡಬೇಕು, ನಾವೆಲ್ಲ ಏನು ಯೋಚನೆ ಮಾಡ್ತಾಯಿದ್ದೀವಿ, ಮಕ್ಕಳು ಚೆನ್ನಾಗಿರಬೇಕು ಅಂಥೇಳಿ ಅವ್ರಿಗೆ ಆಸ್ತಿ ಮಾಡಿ ಇಡ್ತಾಯಿದ್ದೀವಿ.
ಕೋಟಿ ಕೋಟಿ ಆಸ್ತಿ ಮಾಡಿಡ್ತಾ ಇದ್ದಾರೆ. ಹೆಂಗರಾಗಲಿ ಮಕ್ಕಳು ಸುಖವಾಗಿರ್ಬೇಕಪ್ಪ ಅಂತ. ಅದು ಇನ್ನೊಬ್ಬರಿಗೆ ಮೋಸ ಆದರೂ ಪರವಾಗಿಲ್ಲ, ಇನ್ನೊಬ್ಬರ ಜೀವ ಹೋದರೂ ಪರವಾಗಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೀವಿ ಸಮಾಜದಲ್ಲಿ ಎಷ್ಟೊಂದು ದರೋಡೆಗಳು ಆಗ್ತಾ ಇದ್ದಾವೆ. ಕೊಲೆ ಮಾಡಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾನೆ. ನಿಜವಾಗ್ಲೂ ಇಂತಹ ಕಳ್ಳ ಮಾರ್ಗವನ್ನು ನಾವು ಎಂದಿಗೂ ನಮ್ಮ ಮಕ್ಕಳಿಗೆ ಕಲಿಸಬಾರದು. ಯಾಕಂದರೆ ಇವತ್ತು ಸಮಾಜದಲ್ಲಿ ನಿತ್ಯವೂ ಈ ರೀತಿಯಾದಂತಹ ಸಮಸ್ಯೆಗಳನ್ನು ನಾವು ನೋಡ್ತಾ ಇದ್ದೀವಿ. ಸಮಸ್ಯೆಯನ್ನು ಸೃಷ್ಟಿ ಮಾಡದೇ ಇರುವಂತಹ ಮಕ್ಕಳು ಆಗಬೇಕು ನಮ್ಮ ಮಕ್ಕಳು. ಸಮಸ್ಯೆಯನ್ನು ಸೃಷ್ಟಿ ಮಾಡುವಂತಹ ಮಕ್ಕಳನ್ನು ನಾವು ಕೊಡಬಾರದು ಜಗತ್ತಿಗೆ. ಏನಾದರೂ ಮಾಡು, ಒಳ್ಳೇದು ಮಾಡಪ್ಪ, ನೀನು 4 ಅಕ್ಷರ ಕಡಿಮೆ ಕಲಿತರೂ ಪರವಾಗಿಲ್ಲ, ಆದರೆ ಸಮಾಜಕ್ಕೆ ಕುಟುಂಬಕ್ಕೆ ಒಳ್ಳೆಯ ವ್ಯಕ್ತಿಯಾಗು, ಸಮಾಜವನ್ನು ಉದ್ಧಾರ ಮಾಡುವಂತಹ ವ್ಯಕ್ತಿಯಾಗು ಅಂತಂದು ನಾವು ಅವರಿಗೆ ಒಂದು ಒಳ್ಳೆಯ ಸಂಸ್ಕಾರವನ್ನು ಕಲಿಸ್ಕೊಡ್ಬೇಕು. ಅದೇ ನಿಜವಾದ ಶಿಕ್ಷಣ ಅನ್ನುವಂಥದ್ದು. ಇವತ್ತು ಶಿಕ್ಷಣ ಅಂದರೆ ಅವರನ್ನು ಡಿಗ್ರಿ ಮಾಡಿಸೋದು, MBBS ಮಾಡಿಸೋದು, ಇಂಜಿನಿಯರಿಂಗ್ ಮಾಡಿಸೋದು, ಅಥವಾ MA ಮಾಡಿಸೋದು, MBBS ಮಾಡಿಸೋದು ಅಂತ ನಾವು ತಿಳ್ಕೊಂಡಿದ್ದೇವೆ. ಆದರೆ ನಿಜವಾದ ಶಿಕ್ಷಣ ಅಂತಂದ್ರೆ ಏನು? ಅವೆಲ್ಲ ಉದ್ಯೋಗ ಪಡೆಯೋಕ್ಕೆ ಬೇಕಾದಂತಹ ಶಿಕ್ಷಣಗಳು. ಆದರೆ ನಿಜವಾದ ಶಿಕ್ಷಣ ಯಾವುದು ಅಂತಂದು ಒಂದು ಸ್ವಲ್ಪ ವಿಚಾರವನ್ನು ಮಾಡಿದಾಗ, ನಿಜವಾದ ಶಿಕ್ಷಣ ಅಂತಂದರೆ ನಾವು ಒಳ್ಳೆಯವರಾಗಬೇಕು, ಇನ್ನೊಬ್ಬರಿಗೂ ಒಳ್ಳೆಯದನ್ನು ಮಾಡಬೇಕು. ಅದೇ ನಿಜವಾದ ಶಿಕ್ಷಣ. ಎಷ್ಟು ಸಾಧ್ಯ ಆಗುತ್ತೋ ಇನ್ನೊಬ್ಬರಿಗೆ ಒಳ್ಳೆಯದನ್ನು ಮಾಡ್ತಾ ಹೋಗಬೇಕು. ನೀವೆಲ್ಲ ಈಗ ಮಕ್ಕಳು ಡ್ಯಾನ್ಸ್ ಮಾಡ್ಬೋದು, ಅಥವಾ ನೀವು ಹಾಡು ಕೇಳಿರ್ಬೋದು. ಒಳಿತು ಮಾಡು ಮನುಷ್ಯ ನೀನಿರೋದು 3 ದಿವಸ ಅಂತಂದು ಇಲ್ಲಿ ನಮ್ಮ ಕಲಾವಿದ ಹಾಡು ಹೇಳ್ಬೋದೇನೋ. ಆಮೇಲೆ ಒಳಿತು ಮಾಡೋ ಮನುಷ್ಯ ನೀನಿರೋದು 3 ದಿವಸ ಅಂತ. ಅದಕ್ಕೆ ನಾವು ಏನು ಒಳ್ಳೇದು ಮಾಡ್ತೀವೋ ಅದು ಮಾತ್ರ ಜಗತ್ತು ನೆನಪಿಟ್ಕೊಂತದ್ದು. ಇವತ್ತು ಯಾಕೆ ನಾವು ಬಸವಣ್ಣವರನ್ನು ಸ್ಮರಣೆ ಮಾಡ್ಕೊತೀವಿ? ಗೌತಮ ಬುದ್ಧರನ್ನು ಯಾಕೆ ಸ್ಮರಣೆ ಮಾಡ್ಕೊತೀವಿ? ಅಕ್ಕ ಮಹಾದೇವಿಯವರನ್ನು ಯಾಕೆ ಸ್ಮರಣೆ ಮಾಡ್ಕೊತೀವಿ? ಪೈಗಂಬರರನ್ನು ಯಾಕೆ ಸ್ಮರಣೆ ಮಾಡ್ಕೊತೀವಿ? ಯೇಸು ಕ್ರಿಸ್ತರನ್ನು ನಾವು ಯಾಕೆ ಸ್ಮರಣೆ ಮಾಡ್ಕೊತೀವಿ? ಅವರು ಇನ್ನೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಬಯಸಿದರು. ಅವರು ಮತ್ತೊಬ್ಬರಿಗೆ ಒಳ್ಳೆಯದಾಗಲಿ ಅಂತ ಬಯಸಿದ್ರಿಂದನೇ ಅವರು ಈ ಸೂರ್ಯ ಚಂದ್ರ ಇರೋವರೆಗೂ ಶಾಶ್ವತವಾಗಿ ಇದ್ದಾರೆ. ಮತ್ತೊಬ್ಬರಿಗೆ ಯಾರು ಕೆಟ್ಟದ್ದಾಗಲಿ ಅಂತ ಬಯಸ್ತಾರೆ ಅಥವಾ ಕೆಟ್ಟದ್ದನ್ನು ಮಾಡ್ತಾರೆ, ಅವರು ಶಾಶ್ವತವಾಗಿ ಇರೋದಿಲ್ಲ. ನೀವು ಇತಿಹಾಸವನ್ನು ತೆಗೆದು ನೋಡ್ರಿ. ಜಾಸ್ತಿ ಭೂಮಿ ಸಂಪಾದನೆ ಮಾಡಿರುವಂಥ ರಾಜನ ಹೆಸರು ಯಾರಿಗಾರ ನೆನಪಾಯ್ತಾ? ಎಷ್ಟು ರಾಜ ಮಹಾರಾಜರ ಆಳ್ವಿಕೆ ಮಾಡಿ ಹೋಗಿದ್ದಾರೆ ನಮ್ಮ ದೇಶದಲ್ಲಿ. ಅವ್ರು ಯಾರ ಹೆಸರನ್ನು ಇಲ್ಲಿ ಇಟ್ಟಿದ್ದಾರಾ ತಮ್ಮ ಮಕ್ಕಳಿಗೆ? ಯಾರು ಇಲ್ಲ. ಯಾರು ಒಳ್ಳೆ ಕೆಲಸ ಮಾಡಿದ್ದಾರೆ ಅವರ ಹೆಸರುಗಳನ್ನು ತಮ್ಮ ಮಕ್ಕಳಿಗೆ ಇಟ್ಟಿದ್ದಾರೆ. ವಿವೇಕಾನಂದ ಅಂತ ಹೆಸರಿನ ಸಿಗ್ತಾರೆ. ಇಲ್ಲೇ ಪಕ್ಕದಾಗ ನಮ್ಮ ಬಸವರಾಜಪ್ಪರ್ ಅಂತ ಕುಂತಿದ್ದಾರೆ, ಇಲ್ಲಿ ಹನುಮಂತಪ್ಪ ಅಂತ ಕುಂತಿದ್ದಾರೆ. ಇವರೆಲ್ಲ ಏನಪ್ಪ ಅಂದರೆ ಅವರ ಹೆಸರುಗಳನ್ನು ಯಾಕೆ ಇಟ್ಟಿದ್ದಾರೆ ಅಂತಂದರೆ, ಅವರು ಬಸವರಾಜಪ್ಪ ಅಂದರೆ ಬಸವಣ್ಣವರು ಅಂತ. 12ನೇ ಶತಮಾನದಲ್ಲಿ ಬಸವಣ್ಣ ಎಲ್ಲರಿಗೂ ಸಮಾನತೆಯನ್ನು ನೀಡಿದರು. ಅದರಲ್ಲಿನೂ ಮಹಿಳೆಯರಿಗೆ ಸಮಾನತೆ ಇದ್ದಿದ್ದಿಲ್ಲ. ಇವತ್ತು ಮಹಿಳಾ ಕುಲ ಇವತ್ತು ನೆನಪಿಟ್ಕೋಬೇಕು. ಮಹಿಳೆಯರ ಸಮಾನತೆಗೋಸ್ಕರ ಒಬ್ಬ 8 ವರ್ಷದ ಬಾಲಕ ಬಸವಣ್ಣ ಮನೆಯನ್ನು ಬಿಟ್ಟು ಬರ್ತಾರೆ. ಮನೆಯನ್ನು ಬಿಟ್ಟು ಬಂದಂಥ ಒಬ್ಬ ಪುಣ್ಯಾತ್ಮ ಯಾರಾದರೂ ಅದರ ಅಂದರೆ ಅದು ಬಸವಣ್ಣನವರು ಅನ್ನುವಂಥದ್ದು. ಇವತ್ತಿನ ಮಕ್ಕಳು ಮನೆ ಬಿಟ್ಟು ಹೋಗ್ತಾರೆ. ಬೈಕ್ ಕೊಡಿಸಿಲ್ಲ ಅಂತ ಮನೆ ಬಿಟ್ಟು ಹೋಗ್ತಾರೆ, ಮೊಬೈಲ್ ಕೊಡಿಸಿಲ್ಲ ಅಂತ ಮನೆ ಬಿಟ್ಟು ಹೋಗ್ತಾರೆ. ಈ ರೀತಿಯಾಗಿ ಹಠ ಮಾಡಿ ಹೋಗುವಂಥ ಮಕ್ಕಳನ್ನು ನೋಡ್ತಾ ಇದ್ದೀವಿ. ಸ್ತ್ರೀ ಕುಲಕ್ಕೆ ಸಮಾನತೆ ಇಲ್ಲ, ಸ್ತ್ರೀಯರಿಗೆ ಸಮಾನತೆ ಇಲ್ಲ ಅಂತ ಮನೆ ಬಿಟ್ಟು ಬಂದವರು ಯಾರು ಅಂದರೆ ಬಸವಣ್ಣನವರು ಅನ್ನುವಂಥದ್ದು. ಮುಂದೆ ಅವರು ಅನುಭವ ಮಂಟಪವನ್ನು ಸ್ಥಾಪನೆ ಮಾಡಿ ಸರ್ವ ಜನಾಂಗದವರಿಗೂ ಸಮಾನತೆಯನ್ನು ನೀಡ್ತಾರೆ, ಸ್ವಾತಂತ್ರ್ಯವನ್ನು ನೀಡ್ತಾರೆ. ಅದಕ್ಕೆ ಅಂತಹ ಕಾರ್ಯವನ್ನು ಮಾಡಿದ ಮಹಾನ್ ವ್ಯಕ್ತಿಯನ್ನು ಇವತ್ತು ಎಲ್ಲರೂ ಅವರ ತಮ್ಮ ಮಕ್ಕಳಿಗೆ ಹೆಸರನ್ನು ಇಡ್ತಾ ಇದ್ದಾರೆ. ಇದು ನಿಜವಾದ ಬದುಕಿನ ಸಾಧನೆ ಅನ್ನುವಂಥದ್ದು. ನಾವು ಸಾಧನೆ ಅಂದರೆ ಹಣ ಸಂಪಾದನೆ ಮಾಡೋದು, ಭೂಮಿ ಸಂಪಾದನೆ ಮಾಡೋದು, ಸೈಟ್ ತಗೊಳೋದು, ಮನೆ ಕಟ್ಟೋದು. ಹೌದು, ಅದು ಏನು ಅಲ್ಲ ಅಂತ ಹೇಳ್ತಾ ಇಲ್ಲ. ಆದರೂ ಜೀವನ ಮಾಡೋಕ್ಕಾತು.
ಆದರೆ ಆದರ್ಶದ ಕಡೆಗೆ ಹೋಗ್ಬೇಕಲ್ಲ ನಾವು. ಬರೀ ಒಂದು ಪ್ರಾಣಿನೂ ಜೀವನ ಮಾಡ್ತೈತಿ, ಸಗಣಿ ಹಂಗೆ ಬಿಟ್ಟರೆ ಅದ್ರಾಗ ಹುಳ ಹುಡ್ತಾವೆ. ಅದು 2 ದಿನ ಅಷ್ಟೇ ಇರುತ್ತದು ಸಗಣಿ, 3ನೇ ದಿನಕ್ಕೆ ಅದು ಕುಳ್ಳಾಗಿ ಹೋಗುತ್ತೆ. ಆ 2 ದಿನದಲ್ಲೇ ಒಂದು ಹುಳ ಹುಟ್ಟಿ ತನ್ನ ಮರಿಗಳನ್ನು ಹಾಕಿ ಅದು ಸತ್ತು ಹೋಗುತ್ತೆ. ಧನ್ಯವಾದ ಹೇಳಿ ಗೆಸ್ಟ್. ಮನುಷ್ಯನಿಗೂ ಪ್ರಾಣಿಗಳಿಗೂ ಏನು ವ್ಯತ್ಯಾಸ? ಅದಕ್ಕೆ ಶರಣರು ಹೇಳ್ತಾರೆ, ವಾಯುಗುಣವ ಸರ್ಪ ಬಲ್ಲದು, ಮಧುರ ಗುಣವ ಇರುವೆ ಬಲ್ಲದು, ವೇಳೆಯ ಗುಣವ ಕೋಳಿ ಬಲ್ಲದು. ಇದು ಕಾರಣ ಮಾನುಷ್ಯ ಜನ್ಮದಲ್ಲಿ ಬಂದು ಶಿವಜ್ಞಾನವನ್ನು ಅರಿಯದಿದ್ದರೆ ಆ ಕಾಗೆ ಕೋಳಿಗಳಿಗಿಂತ ಕರಕಷ್ಟ ಕಾಣ ಕಲಿದೇವರ ದೇವ ಅಂತಂದು ಮಡಿವಾಳ ಮಾಚಿದೇವರು ಹೇಳ್ತಾರೆ. ಇವತ್ತು ಇರುವೆ ಏನಿದೆ ಅಂತಂದರೆ, ನೀವು ಬೆಲ್ಲ ಎಲ್ಲಿಟ್ಟರೂ ಅದು ಬಿಡಲ್ಲ, ಅದು ಸಕ್ಕರೆ ಎಲ್ಲಿಟ್ಟರೂ ಅದು ಬಿಡೋದಿಲ್ಲ. ಹಿಂಗೆ ಡಾಕ್ಟ್ರು ಇಂಜಿನಿಯರ್ ಇದ್ರು, ಅವ್ರ ಮನೆ ಒಳಗೆ ಬರೀ ಬೆಲ್ಲ ಬೆಲ್ಲ ಎಲ್ಲಿರ್ತಿತ್ತು, ಸಕ್ಕರೆ ಎಲ್ಲಿರ್ತಿತ್ತು ಅಲ್ಲೇ ಇರುವೆ ಬರ್ತಾಯಿದ್ವು. ಅದಕ್ಕೆ ಅವ್ರು ಏನು ಮಾಡಿದರು, ಖಾರದ ಡಬ್ಬಿಗೆ ಸಕ್ಕರೆ ಅಂತ ಬರೆದ್ರು, ಸಕ್ಕರೆ ಡಬ್ಬಿಗೆ ಖಾರ ಅಂತ ಬರೆದು ಸ್ಟಿಕ್ಕರ್ ಹಚ್ಚಿದ್ರು. ಆದರೆ ಯಾವ್ದು ಖಾರ ಡಬ್ಬಿ ಅಂತ ಬರೆದ್ರಲ್ಲ ಅದ್ರೊಳಗೆ ಸಕ್ಕರೆ ಇತ್ತು, ಅದಕ್ಕೆ ಇರುವೆ ಹತ್ತಿದ್ದು. ಮಾರನೇ ದಿನ ಬಂದು ನೋಡಿದರೆ ಖಾರದ ಡಬ್ಬಿಗೆ ಸಕ್ಕರೆ ಹತ್ತಿದ್ದು, ಸಕ್ಕರೆ ಖಾರ ಡಬ್ಬಿಗೆ ಇರುವೆ ಹತ್ತಿದ್ದು. ಅವರು ತಿಳ್ಕೊಂಡ್ರೆ ಇರುವೆಗಳು ಓದಕ್ಕೆ ಬರ್ತಾವು, ಅದಕ್ಕೆ ಖಾರ ಅಂತ ಬರೆದ್ರೆ ಅವರು ತಿನ್ನಕ್ಕೆ ಬರಲ್ಲ ಅಂತ ತಿಳ್ಕೊಂಡಿದ್ದು. ಇಲ್ಲ, ನೀವು ಸಕ್ಕರೆ ಎಲ್ಲಿಟ್ರೆ ಅವು ಇರುವೆ ಹತ್ತದ. ಇರುವೆ ಗುಣ ಏನಪ್ಪ ಅಂದರೆ ಸಿಹಿಯನ್ನು ಕಂಡುಹಿಡಿಯೋದು. ಹಾಗೆ ಕೋಳಿ ಬೆಳಗ್ಗೆ 5 ಗಂಟೆ ಆದ ತಕ್ಷಣ ನೀವು ಅದು ಕೊಕ್ಕೋ ಅಂತ ಕೂಗಿಬಿಡುತ್ತೆ. ಆದರೆ ಇವತ್ತೆಲ್ಲ ಕೋಳಿಗಳು ಕಣ್ಮರೆ ಆಗಿದಾವೆ, ಭಾಳ ಕಮ್ಮಿ ಆಗಿದಾವೆ. ಆದರೂ ಹಳ್ಳಿಗಳಲ್ಲಿ ಕೋಳಿಗಳು ಅದಾವೆ. ಅದಕ್ಕೆ ಕೋಳಿ ಕೂಗ ಸ್ವಭಾವ, ಬೆಳಗಾದ ತಕ್ಷಣ ಕೂಗಿ ಎಲ್ಲರನ್ನ ಎಬ್ಸುತ್ತದು. ಹಾಗೆ ಮಾನವನ ಒಂದು ಗುಣ ಯಾವುದು? ಶಿವಜ್ಞಾನವನ್ನು ಸಂಪಾದನೆ ಮಾಡಬೇಕು. ಶಿವಜ್ಞಾನ ಅಂದ್ರೇನು? ನನ್ನೊಳಗೂ ದೇವರಿದ್ದಾನೆ, ನಿಮ್ಮೊಳಗೂ ದೇವರಿದ್ದಾನೆ, ಅದನ್ನು ತಿಳ್ಕೊಂಡು ಆಚರಣೆ ಮಾಡೋದಿದೆಯಲ್ಲ ಅದೇ ಶಿವಜ್ಞಾನ ಅಂತ. ನನಗೆ ಒಳ್ಳೇದಾಗಬೇಕು ಅಂತ ನಾವು ಹೇಗೆ ಬಯಸ್ತೇವೋ ಹಾಗೆ ಮತ್ತೊಬ್ಬರಿಗೂ ಒಳ್ಳೇದಾಗಬೇಕಂತ ಬಯಸೋದಿದೆಯಲ್ಲ ಅದು ನಿಜವಾದ ಜ್ಞಾನ. ಈ ರೀತಿಯಾದಂತಹ ಜ್ಞಾನವನ್ನು ನಾವು ಸಂಪಾದನೆ ಮಾಡಿ ಎಲ್ಲರಲ್ಲಿನೂ ಆ ಪರಮಾತ್ಮ ಇದ್ದಾನೆ ಅನ್ನುವಂತಹ ಭಾವನೆಯಿಂದ ಈ ಜಗತ್ತನ್ನು ನೋಡಿದರೆ ಕೊಲೆ ಮಾಡೋಕ್ಕೆ ಅವನಿಗೆ ಮನುಷ್ಯನಿಗೆ ಹೆಂಗೆ ಸಾಧ್ಯ ಆಗುತ್ತೆ? ಕೆಟ್ಟ ಪದ ಬೈಯಕ್ಕೆ ಹೆಂಗೆ ಮನಸ್ಸು ಬರುತ್ತೆ? ಎಲ್ಲರೊಳಗೂ ದೇವರನ್ನೇ ಕಾಣ್ತಾ ಇದ್ದಾನೆ. ಆ ದೇವರು ಕಾಣ್ತಾ ಇದ್ದರೆ ಅಲ್ಲಿ ಧರ್ಮನೂ ಕಾಣೋದಿಲ್ಲ, ಜಾತಿನೂ ಕಾಣೋದಿಲ್ಲ. ಅಲ್ಲಿ ಏನು ಕಾಣ್ತಾರಪ್ಪ ಅಂದ್ರೆ ಮಾನವರಲ್ಲಿ ದೇವರನ್ನು ಕಾಣೋಕ್ಕೆ ಸಾಧ್ಯ ಆಗುತ್ತೆ. ಈ ರೀತಿಯಾದಂತಹ ಶಿವಜ್ಞಾನವನ್ನು ಬೆಳೆಸ್ಕೊಳ್ಬೇಕು ಅಂತಂದು 12ನೇ ಶತಮಾನದಲ್ಲಿ ನಮಗೆ ಶರಣರು ಹೇಳಿಕೊಟ್ಟಿದ್ದಾರೆ. ಇದಕ್ಕೇನಂತಾರಪ್ಪ ಅಂದರೆ ಒಳ್ಳೆಯ ಜ್ಞಾನ, ಸುಜ್ಞಾನ ಅಂತ ಕರೀತಾರೆ. ಇಂತಹ ಸುಜ್ಞಾನವನ್ನು ಇವತ್ತು ನಾವು ಮಕ್ಕಳಿಗೆ ನೀಡಿದಾಗ ಅಂತಹ ಮಕ್ಕಳು ಸಮಾಜಕ್ಕೆ ಒಳ್ಳೆಯ ಮಕ್ಕಳಾಗಲಿಕ್ಕೆ ಸಾಧ್ಯ ಆಗುತ್ತೆ, ಸಂತರಾಗಲಿಕ್ಕೆ ಸಾಧ್ಯ ಆಗುತ್ತೆ, ಶರಣರಾಗಲಿಕ್ಕೆ ಸಾಧ್ಯ ಆಗುತ್ತೆ, ಒಳ್ಳೆಯ ಮಾರ್ಗದಲ್ಲಿ ನಡಿಲಿಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂತಹ ಮಾತನ್ನು ಹೇಳ್ತಾ ಅಂಥ ಒಳ್ಳೆಯ ಶಿಕ್ಷಣವನ್ನು ಇವತ್ತು ನೀಲಕಂಠೇಶ್ವರ ಪಬ್ಲಿಕ್ ಶಾಲೆಯವರು ನೀಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಹೇಳ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ಈ ಶಾಲೆಯಲ್ಲಿ ಓದುತ್ತಾ ಇರುವಂತಹ ಮಕ್ಕಳಿಗೂ ಒಳ್ಳೆಯದಾಗಲಿ, ಅವರು ಒಂದು ವಿಶೇಷವಾದಂತಹ ಸಾಧನೆಯನ್ನು ಮಾಡಿ ಶಾಲೆಗೆ ಹಾಗೂ ನಮ್ಮ ನಾಡಿಗೆ ಕೀರ್ತಿಯನ್ನು ತರಲಿ ಅಂತ ಈ ಸಂದರ್ಭದಲ್ಲಿ ತುಂಬ ಹೃದಯದಿಂದ ಮಕ್ಕಳಿಗೆ ನಿಮಗೆಲ್ಲರಿಗೂ ಶುಭವನ್ನು ಹಾರೈಸಿ ಈ ಮಾತನ್ನು ಮುಗಿಸ್ತೇವೆ. ಶರಣು ಶರಣಾರ್ಥಿಗಳು. ಪೂಜ್ಯ ಬಸವಪ್ರಭು ಸ್ವಾಮೀಜಿಯವರಿಗೆ ಧನ್ಯವಾದಗಳು. Felicitation is the inspiration to others and motivation to whom we are felicitation. The purpose of felicitation is to recognize as well as reward the main achievements of an individual group. I would like to call upon Geeta ma'am. ನಮ್ಮ ಕಾರ್ಯಕ್ರಮದ ಸಾನ್ನಿಧ್ಯವನ್ನು ವಹಿಸಿರ್ತಕ್ಕಂತಹ ಪರಮ ಪೂಜ್ಯ ಶ್ರೀ ಬಸವ ಸ್ವಾಮೀಜಿ ವಿರಕ್ತ ಮಠ ದಾವಣಗೆರೆ ಇವರಿಗೆ ನಮ್ಮ ಶಾಲಾ ಪರವಾಗಿ ಗೌರವ ಸಮರ್ಪಣೆ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಗಣ್ಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡಿ ಅಂತ ಹೇಳಿರ್ತಕ್ಕಂತಹ ಸ್ವಾಮೀಜಿಯವರಿಗೆ ಗೌರವ ಸಮರ್ಪಣೆ. ಪರಮ ಪೂಜ್ಯ ಶ್ರೀ ಬಸವ ಪ್ರಭು ಸ್ವಾಮೀಜಿ ವಿರಕ್ತ ಮಠ ದಾವಣಗೆರೆ ನಮ್ಮ ಗೌರವ ಸಮರ್ಪಣೆಯನ್ನು ಪಡೆದಿರ್ತಕ್ಕಂಥ ಇವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು.
ಸನ್ಮಾನ್ಯ ಶ್ರೀ ಹನುಮಂತಪ್ಪನವರು ನಗರಸಭೆ ಸದಸ್ಯರು ಹರಿಹರ ಇವರಿಗೆ ಸನ್ಮಾನ. ನಮ್ಮ ಶಾಲಾ ಪರವಾಗಿ ಸನ್ಮಾನ ಕಾರ್ಯಕ್ರಮ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಹನುಮಂತಪ್ಪ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ಮುಂದಿನ ಸನ್ಮಾನ ಶ್ರೀ ಎಂ.ಎನ್. ಆವನೂರ್, ಪ್ರಾಂಶುಪಾಲರು, ಎಸ್.ಜೆ. ಆವನೂರ್ PU ಕಾಲೇಜ್ ಹರಿಹರ ಇವರಿಗೆ ನಮ್ಮ ಶಾಲಾ ಪರವಾಗಿ ಸನ್ಮಾನ. ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಣ್ಯರು ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆವನೂರ್ ಸರ್ಗೆ ಧನ್ಯವಾದಗಳು. ಶ್ರೀ ಶಿವಕುಮಾರ ಮಾಳಗಿ ಮನೆ, ಸಂಸ್ಥಾಪಕರು VBP ಫೌಂಡೇಶನ್ ಮೆಟ್ಲುಕಟ್ಟೆ ಇವರಿಗೆ ನಮ್ಮ ಶಾಲಾ ಪರವಾಗಿ ಸನ್ಮಾನ. ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರು ಈ ಸನ್ಮಾನ ಕಾರ್ಯಕ್ರಮಕ್ಕೆ ಭಾಗವಹಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು ಸರ್. ಯುನೈಟೆಡ್ ಕಾಲೇಜ್ ದಾವಣಗೆರೆ ಪ್ರಾಂಶುಪಾಲರು ನಾಗರಾಜ್ ಸರ್ ಇವರಿಗೆ ಸನ್ಮಾನ. ಯುನೈಟೆಡ್ ಕಾಲೇಜ್ ದಾವಣಗೆರೆ ಪ್ರಾಂಶುಪಾಲರು ನಾಗರಾಜ್ ಸರ್ ಇವರಿಗೆ ನಮ್ಮ ಶಾಲಾ ವತಿಯಿಂದ ಸನ್ಮಾನ. ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರು ಸನ್ಮಾನ ಕಾರ್ಯಕ್ರಮಕ್ಕೆ ಭಾಗವಹಿಸಿಕೊಳ್ಳಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಾಗರಾಜ್ ಸರ್ ಅವರಿಗೆ ಧನ್ಯವಾದಗಳು. ಶ್ರೀಮತಿ AD ರಾಜಮಣಿ, ನರ್ಸಿಂಗ್ ಆಫೀಸರ್, CG ಆಸ್ಪತ್ರೆ ದಾವಣಗೆರೆ ಇವರಿಗೆ ನಮ್ಮ ಶಾಲಾ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರು ಈ ಸನ್ಮಾನ ಕಾರ್ಯವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಶ್ರೀಮತಿ AD ರಾಜಮಣಿ, ನರ್ಸಿಂಗ್ ಆಫೀಸರ್, CG ಆಸ್ಪತ್ರೆ ದಾವಣಗೆರೆ. ಧನ್ಯವಾದಗಳು ಮೇಡಮ್. ಡಾಕ್ಟರ್ ಬಸವರಾಜಪ್ಪನವರು, ಕಾರ್ಯದರ್ಶಿ, ಜ್ಞಾನದೀಪ ಪಬ್ಲಿಕ್ ಸ್ಕೂಲ್ ದಾವಣಗೆರೆ ಇವರಿಗೆ ನಮ್ಮ ಶಾಲಾ ಪರವಾಗಿ ಸನ್ಮಾನ ಕಾರ್ಯಕ್ರಮ. ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಬಸವರಾಜ್ ಸರ್ ಅವರಿಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ಧನ್ಯವಾದಗಳು. ಗಂಗಾಧರಪ್ಪ ಎಂ. ಗುತ್ತೂರು ಪೋಷಕರು ಇವರಿಗೂ ಕೂಡ ನಮ್ಮ ಶಾಲಾ ವತಿಯಿಂದ ಸನ್ಮಾನ ಕಾರ್ಯಕ್ರಮ. ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಗಂಗಾಧರಪ್ಪ ಸರ್ಗೆ ಹೃತ್ಪೂರ್ವಕವಾಗಿರ್ತಕ್ಕಂತಹ ವಂದನೆಗಳು. ನಮ್ಮ ಶಾಲೆಯ ಸಂಸ್ಥಾಪಕರಾಗಿರ್ತಕ್ಕಂಥ ಶಿವಕುಮಾರ್ ಶೆಟ್ಟಿ ಸರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ. ದಾವಣಗೆರೆ, ಹರಿಹರ ಮತ್ತು ಮೆಟ್ಲುಕಟ್ಟೆಯಲ್ಲಿ ಶಾಲೆಗಳನ್ನು ಸ್ಥಾಪನೆ ಮಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಉಣಬಡಿಸುತ್ತಿರುವಂಥ ನಿಮ್ಮೆಲ್ಲರ ನೆಚ್ಚಿನ ಗುರುಗಳು ಅಂದರೆ ತಪ್ಪಾಗಲಾರದು ಶಿವಕುಮಾರ್ ಶೆಟ್ಟಿ ಸರ್ ಅವರಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರು ಸೇರಿ ಸನ್ಮಾನವನ್ನು ನೆರವೇರಿಸಿಕೊಡ್ತಾ ಇದ್ದಾರೆ. ಪೋಷಕರು ಮತ್ತು ವಿದ್ಯಾರ್ಥಿಗಳು ಒಂದ್ಸಾರಿ ಜೋರು ಚಪ್ಪಾಳೆ ಒಂದ್ಸಾರಿ. ಕಡಿಮೆ ಫೀಸಿನಲ್ಲಿ ಉತ್ತಮ ಶಿಕ್ಷಣವನ್ನು ಕೊಡ್ತಕ್ಕಂತಹ ನಮ್ಮ ಶಾಲೆಯ ಶಿವಕುಮಾರ್ ಶೆಟ್ಟಿ ಅವರಿಗೆ ಸನ್ಮಾನ ಕಾರ್ಯಕ್ರಮ. ದಾವಣಗೆರೆಯ ನೀಲಕಂಠೇಶ್ವರ ಸ್ಕೂಲಿನ ಉಷಾ ಮತ್ತು ಚಂದನ ಇವರಿಗೆ ಸನ್ಮಾನ. ಅದೇ ನಮ್ಮ ಹರಿಹರ ನೀಲಕಂಠೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಎಲ್ಲ ಶಿಕ್ಷಕರ ರೂವಾರಿಗಳು, ಎಲ್ಲ ಟೀಚರ್ಸ್ಗಳ ರೂವಾರಿಗಳು ಅಂದರೆ ತಪ್ಪಾಗಲಾರದು. ನಿಮ್ಮೆಲ್ಲರ ದಾವಣಗೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂಥ ಉಷಾ ಮೇಡಮ್ ರವರಿಗೆ ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಂದ ಸನ್ಮಾನವನ್ನು ನೆರವೇರಿಸ್ತಾ ಇದ್ದಾರೆ. ಉಷಾ ಮೇಡಮ್ ಅವರಿಗೆ ಧನ್ಯವಾದಗಳು. ಮತ್ತೊಬ್ಬ ಶಿಕ್ಷಕರು ನಮ್ಮ ದಾವಣಗೆರೆ ಜಿಲ್ಲೆ ದಾವಣಗೆರೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ
ಚಂದನ ಮೇಡಮ್ ಇವರಿಗೆ ವೇದಿಕೆ ಮೇಲಿರುವ ಎಲ್ಲ ಗುರುಗಳಿಂದ ಸನ್ಮಾನವನ್ನು ನೆರವೇರಿಸಿಕೊಡ್ಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಅದೇ ರೀತಿಯಾಗಿ ಹರಿಹರದ ಶ್ರೀ ನೀಲಕಂಠೇಶ್ವರ ವಿದ್ಯಾಸಂಸ್ಥೆಯಲ್ಲಿ ಮುಖ್ಯ ಉಪಾಧ್ಯಾಯರು ಅಂದರೆ HM ಆಗಿರುವಂಥ ನಮ್ಮ ನಿಮ್ಮೆಲ್ಲರ ಪ್ರೀತಿ ಅಮ್ಮ ವಿಶಾಲಮ್ಮ ಅವರು ಕೂಡ ಇದೇ ಸನ್ಮಾನವನ್ನು ನೆರವೇರಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೇವೆ. ದಯಮಾಡಿ HM ಮೇಡಮ್ ನೀವು ಆಸನಲ್ಲಿ ಕುಳಿತುಕೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಾ ಇದ್ದೇವೆ. ಬರ್ಲಪ್ಪ ಒಂದ್ಸರಿ ಜೋರ ಚಪ್ಪಾಳೆ HM ಮೇಡಮ್ಗೆ. ನಮ್ಮ ಶಾಲೆಯ ಶಕ್ತಿ ಎಂದು ಹೇಳಬಹುದು. ಶ್ರೀಮತಿ ವಿಶಾಲಾಕ್ಷಮ್ಮನವರು ನೀಲಕಂಠೇಶ್ವರ ಪಬ್ಲಿಕ್ ಸ್ಕೂಲ್ ಹರಿಹರ, ಇವರಿಗೂ ಕೂಡ ಎಲ್ಲ ಶಿಕ್ಷಕಿಯರಿಂದ ಮತ್ತು ನಮ್ಮ ಶಾಲಾ ವತಿಯಿಂದ ಸನ್ಮಾನ. ವಿಶಾಲಾಕ್ಷಿ ಮೇಡಮ್ ಇವರಿಗೆ ಧನ್ಯವಾದಗಳು. ಅಶ್ವಿನಿ ಕಾಟ್ವೆ ಮತ್ತು ನವೀನ್ ಮ್ಯೂಸಿಕಲ್ ಚೇರ್ ಫಸ್ಟ್ ಪೋಷಕರು. ನವೀನ್ ತಾಜ್ ರಂಗೋಲಿಯಲ್ಲಿ ಫಸ್ಟ್. ನೀಲಕಂಠೇಶ್ವರ ಪಬ್ಲಿಕ್ ಸ್ಕೂಲ್ ಮಿಟ್ಲಕಟ್ಟೆ ಶಿಕ್ಷಕಿಯರಿಗೆ ನಮ್ಮ ಶಾಲಾ ವತಿಯಿಂದ ಸನ್ಮಾನ. ವೇದಿಕೆಯಲ್ಲಿರ್ತಕ್ಕಂತಹ ಎಲ್ಲ ಗಣ್ಯರು ಈ ಕಾರ್ಯಕ್ರಮವನ್ನು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ವೆಂಕಟೇಶ್ ಸರ್ ಇವರಿಗೆ ಸನ್ಮಾನ. ವೇದಿಕೆ ಮೇಲಿರುವ ಎಲ್ಲ ಗುರುಗಳನ್ನು ಒಳಗೊಂಡು ಈಗ ರಾಜಮಣಿ ಅಮ್ಮನವರು ಶಿವಕುಮಾರ್ ಶೆಟ್ಟಿಯವರ ಪ್ರೀತಿಯ ಧರ್ಮಪತ್ನಿಯವರು ಈ ಸುಂದರ ಕಾರ್ಯಕ್ರಮವನ್ನು ಉದ್ದೇಶಿಸಿ ಎರಡು ಮಾತಾಡ್ತಾರೆ. ಅವ್ರಿಗೂ ಮಕ್ಕಳು ಡ್ಯಾನ್ಸ್ ಮಾಡ್ಬೇಕಂತ ಭಾಳ ಆಸೆ. ಎರಡು ಮಾತಾಡಿ ಮುಂದಿನ ಕಾರ್ಯಕ್ರಮವನ್ನು ಚಾಲನೆ ಕೊಡೋಕ್ಕೆ ಸಿದ್ಧರಾಗಿದ್ದಾರೆ. ದಯಮಾಡಿ ಅಮ್ಮ ಎರಡು ಮಾತನ್ನು ಆಡಬೇಕು. ಎಲ್ರಿಗೂ ಸಾಯಂಕಾಲದ ವಂದನೆಗಳು. ನೀವೆಲ್ಲ ಬಂದಿರೋದು ನೋಡಿದ್ರೆ ನನಗೆ ತುಂಬ ಖುಷಿ ಆಗುತ್ತೆ. ನಾನು ಸಾಮಾನ್ಯ ಬರಲ್ಲ, ಇವತ್ತು ನಮ್ಮ ವಿಶಾಲ ಮೇಡಮ್ ಬಿಡಲಿಲ್ಲ, ಹಗಲೆಲ್ಲ ಫೋನ್ ಮಾಡಿ ಕರೆದಿದ್ದಾರೆ, ಅದಕ್ಕೆ ರಜಾಕ್ಕೆ ಬಂದಿದ್ದೀನಿ. ಮಕ್ಕಳು ಶಿಕ್ಷಕರು ಹೇಳ್ಕೊಟ್ಟಿದ್ದನ್ನು ಕರೆಕ್ಟಾಗಿ ಕಲಿತು ಮತ್ತು ಪೇರೆಂಟ್ಸ್ಗಳು ಅವ್ರ ಬಗ್ಗೆ ತುಂಬ ಕೇರ್ ತೊಗೊಂಡು ನೀವು ಅರ್ಧ ಇವ್ರರ್ಧ ಸೇರಿಸಿದ್ರೆ 100% ಅಚೀವ್ ಮಾಡ್ಬೋದು. ಮಕ್ಕಳನ್ನ ಚೆನ್ನಾಗಿ ಹೇಳ್ಕೊಟ್ಟಿದ್ದೆಲ್ಲ ಶಿಕ್ಷಕರು ಕಲಿತು ನಮ್ಮ ಶಾಲೆಗೆ ಉತ್ತಮ ಹೆಸರನ್ನು ತಂದು ಕೊಟ್ಟಿದ್ದೀರಾ. ಅದಕ್ಕೆ ನಿಮಗೆಲ್ಲ ದೇವರಲ್ಲಿ ಆಶೀರ್ವಾದ ಕೋರ್ತೇನೆ. ಮತ್ತು ನಮ್ಮ ಟೀಚರ್ಸ್ ಎಲ್ಲ ತುಂಬ ಎಲ್ಲರೂ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡ್ತಿದ್ದಾರೆ. ಅದಕ್ಕೆ ದೇವರಲ್ಲಿ ಅವ್ರಿಗೆ ವಂದಿಸ್ತಾ ಈ ಮಾತನ್ನು ಮುಗಿಸ್ತೀವಿ. ನಿಜವಾಗ್ಲೂ ತುಂಬಾ ಖುಷಿ ಆಯ್ತು. ಅಮ್ಮ ಅಂದ್ರೆ ಅಮ್ಮ. ಥ್ಯಾಂಕ್ ಯು ಮೇಡಮ್. ಅಮ್ಮ ಜಾಸ್ತಿ ಮಾತಾಡಲ್ಲ, ಆಶೀರ್ವಚನ ಅಷ್ಟು ಕೊಟ್ಟರೆ 2 ನಿಮಿಷ. ಅವ್ರ ಪವಾಡಗಳನ್ನು ಭಾಳ ಮಾಡ್ತಾರೆ. ಇನ್ನೂ ಶಾಲೆಗಳು ಜಾಸ್ತಿ ಆಗಲಿ, ಭಾಳ ಮಕ್ಕಳಿಗೆ ಒಳ್ಳೆಯದನ್ನೇ ಮಾಡೋಕ್ಕೆ ಸಿದ್ಧರಾಗಿದ್ದಾರೆ. ಸುಂದರವಾದ ಕಾರ್ಯಕ್ರಮದಲ್ಲಿ ಅಮ್ಮರು ಪಾಲ್ಗೊಂಡಿದ್ದಕ್ಕೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ಹೇಳ್ತಾ ಇದ್ದೇವೆ. ಶಿವನ ಡಮರುಗ ತಾಂಡವ ನೃತ್ಯದ ಮೂಲಕ ಮತ್ತೊಂದು ಮನವಿ, ದೈವಿಕ ಚಾಲನೆಯನ್ನು ನೀಡಲು ಬರುತ್ತಿದ್ದಾರೆ. LKG UKG ಮಕ್ಕಳು ಸ್ಟೇಜಿನ ಬಲಭಾಗದ ಪಕ್ಕದಲ್ಲಿ ಬರಬೇಕು. ಅವರನ್ನು ಚಪ್ಪಾಳೆಯ ಮೂಲಕ ಸ್ವಾಗತಿಸೋಣ. ಶಂಕರ ಸರ್ವಂ ಪ್ರಾವೃತ
ఆకాశలింగమై ఆవహించరా ఢమ 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 మని డమరుక ధ్వని సలిపి జడతని వదిలించరా శ్రీవాయులింగమై సంచరించరా అడువడువడువున తన తనువున నిలిచి చలనమే కలిగించరా భస్మం చేసే అసురునే అగ్నిలింగమై ప్రవికారా వరదై ముంచై జలలింగమై ఘోరా వరమై వసమై ప్రబలమౌ భూలింగమై బలమిడరా జగమే నడిపే పంచభూతలింగేశ్వర కరుణించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా విశ్వేశలింగమై కనికరించరా విధి లిఖితమునిక పరపర జరిపి అమృతమి కురిపించరా రామేశలింగమై మహిమ చూపరా పలు శుభములగని అభయముని నిహితము సతతము అందించరా గ్రహణం నిధనం పాపరా కాళహస్తి లింగేశ్వర ప్రాణం నీవై ఆలింగనం మీరా జలలో కొలువై తుదివై గతివై సర్వజీవలోకేశ్వర రక్షించరా శివ శివ శంకర హర హర శంకర జయ జయ శంకర దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా శివ శివ హర హర జయ జయ దిగిరారా ప్రియ తాండవ శంకర ప్రకట శుభంకర ప్రళయ భయంకర దిగిరారా Girls for showing the wonderful Shiv Tandava. I would like to call Srinivas and Suhas to introduce the song which a song has given to meaning love. Let's welcome the big round of applause. Let's see the dance world of the Premaloka from LKG students of our school Chinnaloka. ನಮ್ಮ ಶಾಲೆಯ ಚಿನ್ನಾರಿ ಲೋಕದ LKG ವಿದ್ಯಾರ್ಥಿಗಳಿಂದ ಪ್ರೇಮ ಲೋಕದ ನೃತ್ಯ ಲೋಕವನ್ನು ನೋಡೋಣ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ. ಪ್ರೀತಿ ಹಂಚೋಣ, ಆನಂದ ಪಡೆಯೋಣ, ಬನ್ನಿ ಪ್ರೇಮ ರಹಸ್ಯ ಹೇಳೋಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಜೀವನವೆಂದರೆ ಪ್ರೀತಿ ಎನ್ನೋಣ, ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ. ಪ್ರೇಮಲೋಕದಿಂದ ತಂದ ಪ್ರೇಮದ ಸಂದೇಶ.
ಚಂದ್ರ ರಾತ್ರಿ ಹಗಲು ಬರುವುದು ಏತಕ್ಕೆ ಪ್ರೀತಿಯಿಂದ ತಾನೇ ಪ್ರೇಮದಿಂದ ತಾನೇ ಬರುವುದು ಹೇಗೆ ಇರುವುದು ಹೇಗೆ ತಿಳಿದಿದೆ ನಮಗೆ ಆದರೆ ಕೊನೆಗೆ ಹೋಗುವ ಘಳಿಗೆ ತಿಳಿಯದು ನಮಗೆ ಒಗಟಿದು ಎಲ್ಲರಿಗೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ತಾಳ ಹಾವ ಭಾವ ಸೇರದೆ ಹೋದರೆ ಜೀವರಾಗವಿಲ್ಲ ಶೂನ್ಯ ಲೋಕವಿಲ್ಲ ಬದುಕಿನ ಜೊತೆಗೆ ಪ್ರೇಮದ ಬೆಸುಗೆ ಇರುವುದು ಹೀಗೆ ಒಲವಿನ ಸೆರೆಗೆ ಪ್ರೀತಿಯ ಸವಿಗೆ ಸೋಲುವ ನಮಗೆ ಪ್ರೇಮವು ಹೊರತಾನೆ ಜೀವನವೆಂದರೆ ಲೋಕದ ಸೃಷ್ಟಿಗೆ ಕಾರಣ ಪ್ರೇಮ ಲೋಕದಿಂದ ತಂದ ಪ್ರೇಮದ ಸಂದೇಶ ಭೂಮಿಯಲ್ಲಿ ಹಾಡಿ ತಿಳಿಸೋಣ ಪ್ರೀತಿ ಹಂಚೋಣ ಆನಂದ ಪಡೆಯೋಣ ಬನ್ನಿ ಪ್ರೇಮ ರಹಸ್ಯ ಹೇಳೋಣ ಜೀವನವೆಂದರೆ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಪ್ರೀತಿ ಎನ್ನೋಣ ಲೋಕದ ಸೃಷ್ಟಿಗೆ ಪ್ರೀತಿ ಕಾರಣ ಎಲ್ಲ ವಿಶೇಷವಾದ ರೀತಿಯಿಂದ ಇರುವಂತಹ ವಿಶೇಷವಾದ ತಮ್ಮೆಲ್ಲ ಮನಸ್ಸುಗಳಿಗೆ ಚಿಟ್ಟೆಗಳ ಮುಖಾಂತರ ಒಂದು ನರ್ತನ ಮಾಡಿ ತಮ್ಮ ಮನಸ್ಸುಗಳನ್ನು ರಸದೌತಣದಲ್ಲಿ ತೇಲಾಡಿಸಲಿಕ್ಕೆ ಮಕ್ಕಳು ಬರ್ತಾ ಇದ್ದಾರೆ. ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಓ ನಿನ್ನಂತೆ ಹೋವ ಬಣ್ಣ ಹಾನಾಡೋಕೆ ಎಂತ ಚೆನ್ನ ಓ ಚಿಟ್ಟೆ ಬಣ್ಣದ ಚಿಟ್ಟೆ ಬಾ ಚಿಟ್ಟೆ ಬಣ್ಣದ ಚಿಟ್ಟೆ ಓ ನಿನ್ನಂತೆ ಹೋವ ಬಣ್ಣ ಹಾನಾಡೋಕೆ ಎಂತ ಚೆನ್ನ Thank you.
UKG students coming to the show ಚಂದಮಾಮ ಮತ್ತು ಚಂದ ಚಮಕಿ ಡ್ಯಾನ್ಸ್. ಚಂದ ಚಮಕಿ ನೃತ್ಯದ ಮೂಲಕ ಚಂದಮಾಮನನ್ನು ತೋರಿಸಲು ಬರುತ್ತಿದ್ದಾರೆ UKG ವಿದ್ಯಾರ್ಥಿಗಳು. खड़कने से खड़कती है खिड़कियां, खिड़कियों के खड़कने से खड़कता है खड़क सिंह। खड़क सिंह के खड़कने से खड़कती है खिड़कियां, खिड़कियों के खड़कने से खड़कता है खड़क सिंह। कितना मुश्किल ये गाना जरा गा के दिखाना। खड़क खड़क के खड़के खिड़के खड़क सिंह का खड़के चंदा चमके चम चम चीखे जो करना जोर चीटी चाटी चीनी चटोरी चीनी घोर। चंदा चमके चम चम चीखे चौगन्ना चोर चीटी चाटे चीनी चटोरी चीनी घोर।
ವಿಶೇಷವಾದ ಪ್ರೀತಿ. ನಿಜವಾಗ್ಲೂ ಆ ಪುಣ್ಯಾತ್ಮನನ್ನ ಎಲ್ಲ ಊರಲ್ಲೂ ಎಲ್ಲ ಶಾಲೆಗಳಲ್ಲೂ ಪ್ರತಿ ಹಳ್ಳಿ ಸಹಿತ ನೆನೆಸ್ತಾರೆ. ಒಂದ್ಸರಿ ಆ ಮರೆಯಲಾಗದ ಮಾಣಿಕ್ಯನಿಗೆ ಒಂದ್ಸರಿ ಜೋರ್ ಚಪ್ಪಾಳೆ ಕೊಡ್ತೀರಾ? Let's welcome Haripriya and Rakshita to introduce the next performance. ಏನು ಒಂದತಃ ಬೇಜಾರು. ಏಕೆ ಬೇಜಾರು? ಬೇಜಾರನ್ನು ಕಳೆಯೋಕೆ ನೃತ್ಯದ ಮೂಲಕ ನಮ್ಮನ್ನು ಮನೋರಂಜಿಸಲು ಬರುತ್ತಿದ್ದಾರೆ 1ನೇ ತರಗತಿ ಮಕ್ಕಳು. ಜೋರಾದ ಚಪ್ಪಾಳೆಯೊಂದಿಗೆ ಸ್ವಾಗತಿಸೋಣ. ಅಂಕುಡೊಂಕು ದಾರಿ ಬೇಡ, ಸುಂಕವಿಲ್ಲ ದೂರ ಬೇಡ, ಅಂಕೆ ಇಲ್ಲದ ಶಂಕೆ ಬೇಡ, ಸಂತೆಯಲ್ಲಿ ಚಿಂತೆ ಬೇಡ, ಅಂತೆ ಕಂತೆ ಮಾತೆ ಬೇಡ, ಕುಂಕು ಬಿಂಕವೆಲ್ಲ ಬೇಡ. ದುಃಖಕ್ಕೆ ಹೇಳುವ ಎವ್ರಿ ಡೇ ಬಿ ಹ್ಯಾಪಿ. ದುಃಖಕ್ಕೆ ಹೇಳುವ ಎವ್ರಿ ಡೇ ಬಿ ಹ್ಯಾಪಿ. ಅಂಕುಡೊಂಕು ದಾರಿ ಬೇಡ, ಸುಂಕವಿಲ್ಲ ದೂರ ಬೇಡ, ಅಂಕೆ ಇಲ್ಲದ ಶಂಕೆ ಬೇಡ, ಸಂತೆಯಲ್ಲಿ ಚಿಂತೆ ಬೇಡ, ಅಂತೆ ಕಂತೆ ಮಾತೆ ಬೇಡ, ಕುಂಕು ಬಿಂಕವೆಲ್ಲ ಬೇಡ. ಆಟ ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಬಾಳು ಬಾಳೆ ಅಲ್ಲ ನಾಣ್ಣುಡಿ ಚಂದನ. ಬೆಂಕಿಯಲ್ಲಿ ಸರಸಬ್ಯಾಡ, ಸ್ನೇಹದಲ್ಲಿ ವಿರಸಬ್ಯಾಡ, ಜಾಣ್ಣುಡಿ ಚಂದನ. ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು, ഇരുಳು ಕಂಡ ಬಾವಿಗೆ ಹಗಲು ಬೀಳಬಾರದು, ಗಾದೆ ಮತ್ತೆ ಸೊಗಸು. ಬಿದ್ರು ಮೀಸೆ ಮಣ್ಣು ಆಗಲಿಲ್ಲ ಕೂಸಿಗಾದೆಯೂ ಚಂದನ. ಉಂಡು ಹೋದ ಕೊಂಡು ಹೋದ ಮೊಂಡರಲ್ಲಿ ವ್ಯರ್ಥವಾದ ಬೋಧೆಯೂ ಚಂದನ. ಕಾಗೆಗೇಕೆ ಕಾಡಿಗೆ ಕೂಡಿಗೇಕೆ ಬಾಡಿಗೆ, ಕಾಗೆಗೇಕೆ ಕಾಡಿಗೆ ಗೂಡಿಗೇಕೆ ಬಾಡಿಗೆ, ಗಾದೆ ಮತ್ತೆ ಸೊಗಸು. ದಾರಿ ಬೇಡ, ಸುಂಕವಿಲ್ಲ ದೂರ ಬೇಡ, ಅಂಕೆ ಇಲ್ಲದ ಶಂಕೆ ಬೇಡ, ಸಂತೆಯಲ್ಲಿ ಚಿಂತೆ ಬೇಡ, ಅಂತೆ ಕಂತೆ ಮಾತೆ ಬೇಡ, ಕುಂಕು ಬಿಂಕವೆಲ್ಲ ಬೇಡ. ದುಃಖಕ್ಕೆ ಹೇಳು ಎವ್ರಿ ಡೇ ಬಿ ಹ್ಯಾಪಿ. ದುಃಖಕ್ಕೆ ಹೇಳು ಎವ್ರಿ ಡೇ ಬಿ ಹ್ಯಾಪಿ. ಶ್ರೀಯುತ ಆರ್ ಬಸವರಾಜಪ್ಪ ನಮ್ಮ ಶಾಲೆಯ ಗೌರವ ಉಪಾಧ್ಯಕ್ಷರು, ಇವರಿಗೆ ಸನ್ಮಾನ ಕಾರ್ಯಕ್ರಮ. ನಕ್ಷತ್ರ ಟಿವಿ ಲೋಕಲ್ ನ್ಯೂಸ್
ಇದು ನಿಮ್ಮದೇ ಧ್ವನಿ.